greetings to everyone who have joined this morning. In the name of our Lord and Savior Jesus Christ. ಇಂದು ಮುಂಜಾನೆಯಲ್ಲಿ ಪ್ರಾರ್ಥನೆಯಲ್ಲಿ ಭಾಗವಹಿಸಿದಂತ ನಿಮ್ಮೆಲ್ಲರನ್ನು ನಾನು ಆರೈಸಿ ಸ್ವಾಗತಿಸುತ್ತೇನೆ. Hope you all are enjoying the worship. ನೀವೆಲ್ಲರೂ ಆರಾಧನೆಯನ್ನು ಆನಂದಿಸುತ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ. Hallelujah. Hallelujah. And God is so good this morning. ಈ ಮುಂಜಾನೆಯಲ್ಲಿ ದೇವರು ನಮಗೆ ಒಳ್ಳೆಯವನಾಗಿದ್ದಾನೆ. He is good always. ಆತನು ಯಾವಾಗಲೂ ಒಳ್ಳೆಯವನಾಗಿದ್ದಾನೆ. He has given us the grace to complete 3 months. ನಾವು ಈ ಒಂದು 4 ತಿಂಗಳುಗಳನ್ನು ಪೂರ್ತಿಗೊಳಿಸುವುದಕ್ಕೋಸ್ಕರ ಆತನು ನಮಗೆ ಕೃಪೆಯನ್ನು ತೋರಿಸಿದ್ದಾನೆ. And entering a new month. ಈ ಒಂದು ಹೊಸ ತಿಂಗಳಿನಲ್ಲಿ ನಾವು ಹಾದು ಬರುವುದಕ್ಕೆ ಆತನು ಕೃಪೆಯನ್ನು We ತೋರಿಸಿದ್ದಾನೆ. always believe. ನಾವು ಇದನ್ನು ವಿಶ್ವಾಸಿಸಬೇಕು. We always believe ನಾವು ಇದನ್ನು ವಿಶ್ವಾಸಿಸುತ್ತೇವೆ. that every new beginning we start with God. ಎಲ್ಲ ಒಂದು ಪ್ರಾರಂಭವು ದೇವರಿಂದಲೇ ಪ್ರಾರಂಭವಾಗುತ್ತದೆ ಎಂಬುದನ್ನು ನಾವು ವಿಶ್ವಾಸಿಸುತ್ತೇವೆ. So every beginning we start with God. ಎಲ್ಲ ಪ್ರಾರಂಭವು ದೇವರಿಂದಲೇ ಅದು ಪ್ರಾರಂಭವಾಗುತ್ತದೆ ಎಂಬುದಾಗಿ ನಾವು When you ವಿಶ್ವಾಸಿಸುತ್ತೇವೆ. start a new house, we start with God. ನಾವು ಯಾವ ಒಂದು ಹೊಸದನ್ನು ಪ್ರಾರಂಭಿಸುವಾಗ ಅದು ದೇವರಿಂದಲೇ ಪ್ರಾರಂಭವಾಗುತ್ತದೆ. When we build a new house, we start with God. ನಾವು ಮನೆಯನ್ನು ಕಟ್ಟಬೇಕಾದರೆ We start with God. ದೇವರ ಮುಖಾಂತರವೇ ನಾವು ಅದನ್ನು ಪ್ರಾರಂಭಿಸುತ್ತೇವೆ. When we go to a new house, we start with God. ನಾವು ಹೊಸ ಮನೆಗೆ ಹೋಗುವಾಗ ದೇವರಿಂದಲೇ ಅದನ್ನು ಪ್ರಾರಂಭಿಸುತ್ತೇವೆ. When you send your children to new school, you start with God. ಮಕ್ಕಳನ್ನು ನಾವು ಹೊಸ ಶಾಲೆಗೆ ಸೇರಿಸಬೇಕಾದರೆ ನಾವು ದೇವರಿಂದಲೇ ಪ್ರಾರಂಭಿಸುತ್ತೇವೆ. Anything you start new, we always believe in God. We start with God so that God blesses everything that we do. ನಾವು ಏನೇ ಪ್ರಾರಂಭಿಸಿದರೂ ಅದನ್ನು ವಿಶ್ವಾಸಿಸಿ ದೇವರಿಂದ ನಾವು ಪ್ರಾರಂಭಿಸುವಾಗ ದೇವರು ಅದನ್ನು ಆಶೀರ್ವದಿಸುವವನಾಗಿದ್ದಾನೆ. And today, as we are starting this new month, we all are starting with the presence of God. ಈ ಹೊಸ ತಿಂಗಳನ್ನು ನಾವೆಲ್ಲರೂ ಹೊಸ ತಿಂಗಳನ್ನು ಪ್ರಾರಂಭಿಸುವಾಗ ದೇವರ ಪ್ರಸನ್ನತೆಯೊಂದಿಗೆ ನಾವು ಪ್ರಾರಂಭಿಸುವವರಾಗಿದ್ದೇವೆ. And we know that this month is going to be a successful and blessed month for everyone. ನಮ್ಮೆಲ್ಲರಿಗೂ ಈ ತಿಂಗಳು ಒಂದು ಆಶೀರ್ವಾದಕರವಾದದ್ದಾಗಿಯೂ ಯಶಸ್ವಿಯಾದಂತ ತಿಂಗಳಾಗಿಯೂ ಇರುತ್ತದೆಂಬುದಾಗಿ ನಾವು ವಿಶ್ವಾಸಿಸುತ್ತೇವೆ. Because you are starting with God. ಯಾಕೆಂದರೆ ನಾವು ದೇವರೊಂದಿಗೆ ಇದನ್ನು ಪ್ರಾರಂಭಿಸುತ್ತಿದ್ದೇವೆ. Hallelujah. Hallelujah. People who don't have God, ದೇವರು ಇಲ್ಲದಂತ ಮಕ್ಕಳಿಗೆ they will tell the report after the month. ಅವರು ಈ ತಿಂಗಳ ನಂತರ ಅದರ ವಿವರಣೆಯನ್ನು ಕೊಡುವವರಾಗಿದ್ದಾರೆ. But people who are with God, ಆದರೆ ದೇವರೊಂದಿಗಿರುವಂತ ಮಕ್ಕಳು can give a report before we start. ನಾವು ಅದನ್ನು ಪ್ರಾರಂಭಿಸುವುದಕ್ಕೆ ಮುಂಚೆಯೇ ನಾವು ವಿವರಣೆಯನ್ನು ನಾವು ಕೊಡುವವರಾಗಿದ್ದೇವೆ. Because we are worshiping a God who starts beginning from the end. ಯಾಕೆಂದ್ರೆ ನಾವು ಆರಾಧಿಸುವಂತ ದೇವರು ಆತನು ಆದಿಯೂ ಅಂತ್ಯವೂ ಆಗಿದ್ದಾನೆ. No, he starts beginning from the end. ಆತನು ಅಂತ್ಯದಿಂದ ಅದನ್ನು ಪ್ರಾರಂಭಿಸುವಂತ ದೇವರಾಗಿದ್ದಾನೆ. Hallelujah. Hallelujah. So we know he has given us success. He's already blessed this month for us. ಆತನು ಈಗಾಗಲೇ ಈ ಒಂದು ತಿಂಗಳಿನ ಆಶೀರ್ವಾದವನ್ನು ಯಶಸ್ವಿಯನ್ನು ನಮಗೆ ಆತನು ಕೊಟ್ಟಿದ್ದಾನೆ. Hallelujah. Hallelujah. So my dear pastors and all the believers who have joined this morning, be excited, be happy, because this month already God has blessed it. ನನ್ನ ಪ್ರಿಯ ಬೋಧಕರೇ, ವಿಶ್ವಾಸಿಗಳೇ, ಈ ಒಂದು ಆರಾಧನೆಯಲ್ಲಿ ಭಾಗವಹಿಸಿದಂತ ನೀವೆಲ್ಲರೂ ಉತ್ಸಾಹದಿಂದಿರಿ, ಸಂತೋಷದಿಂದಿರಿ. ಯಾಕೆಂದರೆ ದೇವರು ಈಗಾಗಲೇ ತಿಂಗಳನ್ನು ಆಶೀರ್ವದಿಸಿದವನಾಗಿದ್ದಾನೆ. Hallelujah. Hallelujah. The God whom we are worshiping is a good God. He will never leave us. He will never forsake us. ನಾವು ಆರಾಧಿಸುವಂತ ದೇವರು ಒಳ್ಳೆಯ ದೇವರು. ಆತನು ನಮ್ಮನ್ನು ಎಂದಿಗೂ ಕೈ ಬಿಡುವವನಲ್ಲ, ಎಂದಿಗೂ ನಮ್ಮನ್ನು ತೊರೆಯುವವನಲ್ಲ. Hallelujah. Hallelujah. So do not worry about anything. ಯಾವುದಕ್ಕೂ ನೀವು ಚಿಂತಿಸಬೇಡಿರಿ. Do not be
excited for anything. ಯಾವುದಕ್ಕೂ ನೀವು ಅಚ್ಚರಿಪಟ್ಟು ನೀವು ಕಳವಳಗೊಳ್ಳಬೇಡಿ. Because God is with you. ಯಾಕೆಂದರೆ ದೇವರು ನಿಮ್ಮೊಂದಿಗಿದ್ದಾನೆ. And you have started with Him. ಆತನೊಂದಿಗೆ ನೀವು ಪ್ರಾರಂಭಿಸುವವರಾಗಿದ್ದೀರಿ. So this month is going to be a good, blessed month. ಈ ತಿಂಗಳು ನಿಮಗೆ ಒಳ್ಳೆಯ ಆಶೀರ್ವಾದದ ತಿಂಗಳಾಗಿರುತ್ತದೆ. Hallelujah. Hallelujah. So today, ಈ ದಿನದಲ್ಲಿ I wanted to bring a good news to you, everyone. ನಿಮಗೆ ಒಂದು ಶುಭ ಸಂದೇಶವನ್ನು ಎಲ್ಲರಿಗೂ ತರುವಂತವನಾಗಿದ್ದೇನೆ. Turn your Bible to Zechariah. ನಿಮ್ಮ ಒಂದು ವೇದ ಪುಸ್ತಕವನ್ನು ಜಕರ್ಯನಿಗೆ ಬರೆದಂತ ಪ್ರವಾದನೆಯ ಪತ್ರಿಕೆ Chapter 4 4ನೇ ಅಧ್ಯಾಯ and verse 10. 10ನೆಯ ವಾಕ್ಯವನ್ನು ಓದಿಕೊಳ್ಳೋಣ. ಈ ದೀಪಗಳಿಂದ ಸೂಚಿತವಾದ ಯೆಹೋವನ 7 ಕಣ್ಣುಗಳು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ಪ್ರಸರಿಸುತ್ತಾ ತೂಕದ ಗುಂಡು ಜೆರುಬ್ಬಾಬೆಲನ ಕೈಯಲ್ಲಿರುವುದನ್ನು ಸಂತೋಷದಿಂದ ನೋಡುತ್ತೇವೆ. ಹೀಗಿರುವಲ್ಲಿ ಅಲ್ಪ ಕಾರ್ಯಗಳ ದಿನವನ್ನು ಯಾರು ತಿರಸ್ಕರಿಸಾರು? Hallelujah. Hallelujah. My topic today is ನನ್ನ ಒಂದು ವಿಷಯವು ಈ ದಿನದಲ್ಲಿ do not despise a small thing that God has begun inside of you. ನಿಮ್ಮಲ್ಲಿ ಒಂದು ಅಲ್ಪ ಕಾರ್ಯದ ದಿನವನ್ನು ದೇವರು ಪ್ರಾರಂಭಿಸುವಾಗ ಅದನ್ನು ಯಾರು ತಿರಸ್ಕರಿಸಬಾರದು. Do not despise a small thing that God has already begun in your life. ನಿಮ್ಮ ಜೀವನದಲ್ಲಿ ದೇವರು ಪ್ರಾರಂಭಿಸುವಂತ ಅಲ್ಪ ಕಾರ್ಯವನ್ನು ಯಾರು ತಿರಸ್ಕರಿಸಬಾರದು. Hallelujah. Hallelujah. God has already started something in your life. ನಿಮ್ಮ ಜೀವನದಲ್ಲಿ ಈಗಾಗಲೇ ದೇವರು ಏನೋ ಒಂದನ್ನು ಪ್ರಾರಂಭಿಸಿದ್ದಾನೆ. God has already started working inside of you. ನಿಮ್ಮಲ್ಲಿ ಅದು ಕ್ರಿಯೆ ನಡೆಸುವಂತೆ ದೇವರು ಈಗಾಗಲೇ ಪ್ರಾರಂಭಿಸಿದ್ದಾನೆ. God has already started working in your ministry. God has already started working in your business. God has already started working in your education. God has already started working in your life. ನಿಮ್ಮ ಜೀವನದಲ್ಲಿಯೂ ನಿಮ್ಮ ವ್ಯಾಪಾರದಲ್ಲಿಯೂ ನಿಮ್ಮ ಒಂದು ವಿದ್ಯಾಭ್ಯಾಸದಲ್ಲಿಯೂ ನಿಮ್ಮ ಒಂದು ಸೇವೆಯಲ್ಲಿಯೂ ದೇವರು ಈಗಾಗಲೇ ಕ್ರಿಯೆಗಳನ್ನು ಪ್ರಾರಂಭಿಸಿದ್ದಾನೆ. Hallelujah. Hallelujah. But it is very small. ಆದರೆ ಅದು ಬಹಳ ಚಿಕ್ಕದು. Do not despise those small beginnings. That's what God is talking to every one of you. Do not despise what He has started in your life. ಆ ಅಲ್ಪ ಕಾರ್ಯವನ್ನು ಯಾರು ತಿರಸ್ಕರಿಸಬಾರದು. ಆದ್ದರಿಂದ ದೇವರು ಈ ಮುಂಜಾನೆಯಲ್ಲಿ ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾನೆ. ದೇವರು ಆ ಒಂದು ಪ್ರಾರಂಭಿಸಿರುವಂತ ಅಲ್ಪ ಕಾರ್ಯವನ್ನು ನಿಮ್ಮ ಜೀವನದಲ್ಲಿ ಯಾರು ನೀವು ತಿರಸ್ಕರಿಸಬೇಡಿ. Hallelujah. Hallelujah. We see Joseph in the Bible. ಯೋಸೇಫನನ್ನು ವೇದ ಪುಸ್ತಕದಲ್ಲಿ ನಾವು ನೋಡುತ್ತೇವೆ. He was very small. ಆತನು ಬಹಳ ಚಿಕ್ಕವನು. He had elderly brothers. ಆತನಿಗೆ ಅವರ ಅಣ್ಣಂದಿರಿದ್ದರು. And he had parents. ಅವರಿಗೆ ಆತನಿಗೆ ಹೆತ್ತವರಿದ್ದರು. But he was very small. ಆದರೂ ಸಹ ಅವನು ಬಹಳ ಚಿಕ್ಕವನು. But he had a dream. ಆದ್ರೆ ಅವನಿಗೆ ಕನಸಿತ್ತು. God had put a small dream when he was small. ಆತನು ಚಿಕ್ಕವನಿರುವಾಗಲೇ ದೇವರು ಆತನಿಗೆ ಒಂದು ಚಿಕ್ಕ ಕನಸನ್ನು ಕೊಟ್ಟಿದ್ದನು. Hallelujah. Hallelujah. Small boy ಚಿಕ್ಕ ಹುಡುಗನು carrying a small vision ಚಿಕ್ಕದಾದಂತ ಒಂದು ದರ್ಶನವನ್ನು ಹೊತ್ತುಕೊಂಡಿದ್ದನು in his heart. ಆತನ ಹೃದಯದಲ್ಲಿ. Hallelujah. Hallelujah. When he started sharing this with his brothers, ಆತನು ತನ್ನ ದರ್ಶನವನ್ನು ತನ್ನ ಸಹೋದರನೊಂದಿಗೆ ಆತನು ಹಂಚಿಕೊಳ್ಳುವಾಗ they did not believe him. ಅವರು ಅದನ್ನು ನಂಬಲಿಲ್ಲ. When he started sharing this with his father, ಆತನ ತಂದೆಯ ಬಳಿಯಲ್ಲಿ ಆತನು ಹಂಚಿಕೊಳ್ಳುವಾಗ he did not believe him. ಆತನು ಅದನ್ನು ನಂಬಲಿಲ್ಲ. But that small dream in this small boy was existing. ಆತನ ಒಂದು ಚಿಕ್ಕ ಕನಸು ಆತನ ಆ ಒಂದು ಚಿಕ್ಕ ಹುಡುಗನಲ್ಲಿ ಅದು ಹಾಗೆಯೇ ಬೆಳೆಯುತ್ತಿತ್ತು. His brothers did not believe him. ಆತನ ಸಹೋದರನು ಅದನ್ನು ನಂಬಲಿಲ್ಲ. His family did not believe him. ಆತನ ಕುಟುಂಬದವರು ಅದನ್ನು ನಂಬಲಿಲ್ಲ. But Joseph believed the dream that God has put in his heart. ಆದರೆ ಯೋಸೇಫನು ದೇವರು ಆತನ ಹೃದಯದಲ್ಲಿ ಹಾಕಿದಂತ ಸ್ವಪ್ನವನ್ನು ಆತನು ನಂಬಿದನು. Nobody believed in him. ಯಾರು ಅದನ್ನು ನಂಬಲಿಲ್ಲ. But Joseph believed. ಆದರೆ ಯೋಸೇಫನು ಅದನ್ನು ನಂಬಿದನು. Because he saw the vision. ಯಾಕೆಂದ್ರೆ ಆತನು ದರ್ಶನವನ್ನು ನೋಡಿದನು. He saw the dream. ಆತನು ಆ ಒಂದು ಕನಸನ್ನು ಕಂಡನು. It was very small. ಅದು ಬಹಳ ಚಿಕ್ಕದು. He was very small. ಆತನು ಬಹಳ ಚಿಕ್ಕವನು. The
situation was very small. ಸನ್ನಿವೇಶವು ಬಹಳ ಸಣ್ಣದು. But he never despised that vision that God had given Joseph. ಯೋಸೇಫನಿಗೆ ದೇವರು ಕೊಟ್ಟಂತ ಆ ಒಂದು ದರ್ಶನದಲ್ಲಿ ಯೋಸೇಫನ ಅದನ್ನು ತಿರಸ್ಕರಿಸಲಿಲ್ಲ. Hallelujah. Hallelujah. There were a situation where daddy said, don't think about this dream. This is not from God. ಆತನ ತಂದೆಯವರು ಹೇಳಿದರು, ನೀನು ಆ ಒಂದು ಕನಸಿನ ಬಗ್ಗೆ ಯೋಚನೆ ಮಾಡಬೇಡ, ಇದು ದೇವರಿಂದ ಬಂದದ್ದಲ್ಲ ಎಂಬುದಾಗಿ. Do you think your mommy and daddy will come and bow down to you? ನೀನು ಅಂದುಕೊಳ್ಳುತ್ತೀಯಾ ನಿನ್ನ ತಂದೆ ತಾಯಿ ಬಂದು ನಿನಗೆ ನಮಸ್ಕರಿಸಬೇಕು ಎಂಬುದಾಗಿ? Do you think all your elder brothers will come and bow down to you? ನಿನ್ನ ಅಣ್ಣಂದಿರೆಲ್ಲ ಬಂದು ನಿನಗೆ ನಮಸ್ಕರಿಸಬೇಕು ಎಂಬುದಾಗಿ ನೀನು ನಂಬುತ್ತೀಯಾ? Don't forget this dream. ಈ ಕನಸನ್ನು ನೀನು ಮರೆತು ಬಿಡು. No, this will not come to pass. ಇದು ನಿಜಾಯಿತಿಗೆ ಬರುವುದಿಲ್ಲ. His daddy said that. ಆತನ ತಂದೆಯವರು ಹೇಳಿದರು. His brothers were teasing him, making fun of him. ಆತನ ಸಹೋದರನು ಅದರ ಬಗ್ಗೆ ಹಾಸ್ಯ ಮಾಡಿದರು. And he was giving a friend right and left. Hey, do you want to become bigger than us? And do you want us to serve you? ಆತನ ಸಹೋದರರು ಅವನಿಗೆ ಏನು, ನಾವು ಬಂದು ನಿನಗೆ ಸೇವೆ ಮಾಡಬೇಕಾ, ನಾವು ಬಂದು ನಿನಗೆ ನಮಸ್ಕರಿಸಬೇಕಾ ಎಂಬುದಾಗಿ ಹಿಗ್ಗಾಮುಗ್ಗ ಅವನನ್ನು ಮಾತನಾಡಿದರು. They hit him. ಆತನನ್ನು ಹೊಡೆದರು. They pushed him. ಆತನನ್ನು ತಳ್ಳಿದರು. They put him in a pit. ಆತನನ್ನು ಒಂದು ಗುಣಿಯಲ್ಲಿ ಹಾಕಿದರು. They tore his dress. ಆತನ ಬಟ್ಟೆಗಳನ್ನು ಹರಿದು ಹಾಕಿದರು. They left him alone. ಆತನನ್ನು ಏಕಾಂತವಾಗಿ ಬಿಟ್ಟರು. But Joseph, ಆದರೆ ಯೋಸೇಫನು believed, ನಂಬಿದನು. in that small beginning. ಆ ಒಂದು ಚಿಕ್ಕದಾದ ಒಂದು ಪ್ರಾರಂಭವನ್ನು ಆತನು ನಂಬಿದನು. Hallelujah. Hallelujah. But I don't want to tell you everything. ಆದರೆ ನಾನು ನಿಮಗೆ ಎಲ್ಲವನ್ನು ವಿವರಿಸಬೇಕಾದದ್ದಿಲ್ಲ. All the situation that Joseph went through. ಯೋಸೇಫನು ಕಳೆದು ಹೋದಂತ ಎಲ್ಲಾ ಒಂದು ಹಾದು ಹೋದಂತ ಎಲ್ಲಾ ಒಂದು ಸನ್ನಿವೇಶಗಳು ನಿಮಗೆ ಗೊತ್ತು. And you also know ಅದಲ್ಲದೆ ನಿಮಗೆ ಇನ್ನೂ ಗೊತ್ತು that the end of the story is the dream came true. ಈ ಒಂದು ಕಥೆಯ ಅಂತ್ಯದಲ್ಲಿ ಆ ಒಂದು ಕನಸಿನ ಒಂದು ನಿಜಾಯಿತಿಯು ಹಾಗೆ ಅದು ನಡೆಯಿತು. Everything happened. ಎಲ್ಲವೂ ನಡೆಯಿತು. It came true. ಅದು ನಿಜಾಯಿತಿಯಾಗಿ ಅದು ಬಂತು. It fulfilled. ಅದು ನೆರವೇರಿತು. He became a prime minister. ಆತನು ಆ ದೇಶಕ್ಕೆ ಪ್ರಧಾನಿಯಾದನು. His brothers came and bowed down to him. ಆತನ ಸಹೋದರರು ಬಂದು ಅವನಿಗೆ ಅಡ್ಡ ಬಿದ್ದು ನಮಸ್ಕರಿಸಿದರು. His dream came to pass. ಆ ಒಂದು ಕನಸು ಅದು ನಿಜಾಯಿತಿಗೆ ಅದು ಬಂತು. I wanted to tell you three things today that your pastors, if you have this in your heart, this dream that is in your heart will come to pass one day. ಬೋಧಕರೇ, ನಾನು ನಿಮಗೆ 3 ಕಾರ್ಯಗಳನ್ನು ಹೇಳುತ್ತೇನೆ. ಈ ಕಾರ್ಯಗಳು ನಿಮ್ಮ ಹೃದಯದಲ್ಲಿದ್ದರೆ ಒಂದಲ್ಲ ಒಂದು ದಿನದಲ್ಲಿ ಇದು ನೆರವೇರುವಂತ ಒಂದು ಸನ್ನಿವೇಶವಾಗಿದೆ. Anybody who's listening to me today, if you hold on to these 3 things, you will be successful in Christ Jesus. ನಾನು ಹೇಳುತ್ತಿರುವಂತ ಈ ಕಾರ್ಯಗಳನ್ನು ನಂಬಿ, ನನ್ನ ಜೊತೆಯಲ್ಲಿ ನೀವು ಹೇಳುವಂತ ಈ ಕಾರ್ಯಗಳನ್ನು ನಂಬಿದರೆ ಇದು ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ದಿನದಲ್ಲಿ ಅದು ಯಶಸ್ವಿಯಾಗಿ ನಡೆಯುವುದನ್ನು ಕಾಣುವಿರಿ. Hallelujah. Hallelujah. First thing is, ಮೊದಲನೆಯ ಕಾರ್ಯವು hold on to your vision. ನಿಮ್ಮ ಒಂದು ದರ್ಶನವನ್ನು ಹಿಡಿದುಕೊಳ್ಳಿರಿ. Hold on to your vision that God has given you. ದೇವರು ನಿಮಗೆ ಕೊಟ್ಟಿರುವಂತ ದರ್ಶನವನ್ನು ನೀವು ಹಾಗೆ ದೃಢವಾಗಿ ಹಿಡಿದುಕೊಳ್ಳಿರಿ. Do not compromise for anything for the vision. ಆ ಒಂದು ದರ್ಶನಕ್ಕೋಸ್ಕರ ನೀವು ಅದನ್ನು ಯಾವುದರೊಂದಿಗೆ ನೀವು ಅದನ್ನು ಸರಿಸಾಟಿಯಾಗಿ ಹೋಲಿಸಬೇಡಿ. Do not compromise for the vision. ಆ ಒಂದು ದರ್ಶನಕ್ಕೋಸ್ಕರ ಯಾವುದನ್ನು ಹೋಲಿಸಬೇಡಿ. What may come in your life, ನಿಮ್ಮ ಜೀವನದಲ್ಲಿ ಏನೇ ಬಂದರು, who may come against you in your ಯಾರೇ life, ನಿಮ್ಮ ಜೀವನದಲ್ಲಿ ವಿರೋಧಿಯಾಗಿ ನಿಮಗೆ ಬಂದರು, may things go good or may things go bad, ಕಾರ್ಯಗಳು ತಪ್ಪಾಗಿಯೂ ಸರಿಯಾಗಿ ಹೋದರೂ ಸರಿ, but hold on to your vision. ಆದರೆ ನಿಮ್ಮ ದರ್ಶನವನ್ನು ಹಿಡಿದುಕೊಳ್ಳಿರಿ. Father was loving Joseph. ಆ ಯೋಸೇಫನ ತಂದೆ ಆತನನ್ನು ಪ್ರೀತಿಸಿದನು. He was a loving boy. ಆತನು ಪ್ರೀತಿಯುಳ್ಳ ಮಗನಾಗಿದ್ದನು. Father prepared a beautiful robe to him. ಅವನಿಗೆ ಒಂದು ಒಳ್ಳೆಯ ಅಂಗಿಯನ್ನು ತಂದೆಯವರು ಸಿದ್ಧಪಡಿಸಿದರು. But ಆದರೆ father despised him. ಆದರೆ ತಂದೆಯವರು ಅವನನ್ನು ತಿರಸ್ಕರಿಸಿದರು. And brother
sent him away. ಸಹೋದರರು ಅವನನ್ನು ಹೊರಗಡೆ ತಳ್ಳಿದರು. He was in tough situation. ಅವನು ಆ ಪರಿಸ್ಥಿತಿಯಲ್ಲಿದ್ದನು. He was sold as a slave. ಅವನು ಒಂದು ದಾಸನಾಗಿ He ಮಾರಲ್ಪಟ್ಟನು. was sold as a slave, and then he went to the Potiphar's house. ಅವನು ದಾಸನಾಗಿ ಮಾರಲ್ಪಟ್ಟು ಪೋತಿಫರನ ಮನೆಗೆ ಹೋದನು. He was working there. ಅಲ್ಲಿ ಅವನು ಕೆಲಸ ಮಾಡಿದನು. He was falsely accused. ಅವನು ತಪ್ಪಿಲ್ಲದವನಾಗಿಯೂ ಇದ್ದರೂ ಸಹ ಅವನು ತಪ್ಪಾಗಿ He was in ಹೊರಿಸಲ್ಪಟ್ಟನು. prison. ಅವನು ಸೆರೆಮನೆಯಲ್ಲಿ ಹಾಕಲ್ಪಟ್ಟನು. He was a slave. ಅವನು He ದಾಸನಾಗಿದ್ದನು. was falsely accused. ಅವನು ತಪ್ಪಾಗಿ ತಪ್ಪು He ಹೊರಿಸಲ್ಪಟ್ಟನು. went to tough situation. ಅವನು ಆ ಪರಿಸ್ಥಿತಿಯಲ್ಲಿ ಹಾದು ಹೋಗಬೇಕಾಗಿತ್ತು. But remember, ಆದ್ರೆ ಒಂದನ್ನು ಜ್ಞಾಪಿಸಿಕೊಳ್ಳಿ, he never left the vision. ಅವನು ಎಂದಿಗೂ ತನ್ನ ದರ್ಶನವನ್ನು ಬಿಡಲಿಲ್ಲ. He could have told, ಅವನು ಹೇಳಿರಬಹುದು, Daddy, ತಂದೆ, I will forget the vision. ನಾನು ದರ್ಶನವನ್ನು ಮರೆತು ಬಿಟ್ಟೆನು. Brother, ಸಹೋದರನೇ, oh, I think I'm wrong. I will forget the vision. ನಾನು ತಪ್ಪಾಗಿದ್ದೇನೋ ಏನೋ, ನಾನು ದರ್ಶನವನ್ನು ಮರೆತು ಬಿಟ್ಟೆನು. He never said that. ಅವನು ಎಂದಿಗೂ ಅದನ್ನು ಹೇಳಲಿಲ್ಲ. Even though you chased me out, ನನ್ನನ್ನು ಹೊರಗಡೆ ತಳ್ಳಿದರು, even though you put me in the pit, ನನ್ನನ್ನು ಗುಣಿಯಲ್ಲಿ ನೀವು ಹಾಕಿದರು, what I saw is true. It will come to pass one day. ನಾನು ನೋಡಿದ ದರ್ಶನವು ಅದು ನಿಜಾಯಿತಿಗೆ ಬರುವುದು, ಅದು ಒಂದಲ್ಲ ಒಂದು ದಿನ ಅದು ನೆರವೇರಲ್ಪಡುತ್ತದೆ ಎಂಬುದಾಗಿ ನಂಬಿದನು. Pastor, what you started seeing in your ministry will come to pass one day. ಬೋಧಕರೇ, ನಿಮ್ಮ ಸೇವೆಯಲ್ಲಿ ನೀವು ಏನನ್ನು ನೋಡುತ್ತಿದ್ದೀರೋ ಅದು ಒಂದಲ್ಲ ಒಂದು ದಿನ ನೆರವೇರುತ್ತದೆ. Whatever the vision you are seeing in your ministry will come to pass one day. ನಿಮ್ಮ ಒಂದು ಸೇವೆಯಲ್ಲಿ ಏನನ್ನು ನೀವು ದರ್ಶನವಾಗಿ ನೋಡುತ್ತೀರೋ ಅದು ನಿಜವಾಗಿ ಒಂದು ದಿನದಲ್ಲಿ ನೆರವೇರಲಿಕ್ಕಿದೆ. You may be in difficult situation. ನೀನು ಒಂದು ಕಷ್ಟಕರವಾದಂತಹ ಸನ್ನಿವೇಶದಲ್ಲಿ ಇರಬಹುದು. Your family may be in difficult situation. ಒಂದು ವೇಳೆ ನಿಮ್ಮ ಕುಟುಂಬವು ಕಷ್ಟದ ಸನ್ನಿವೇಶದಲ್ಲಿ ಇರಬಹುದು. Your children may be in difficult situation. ನಿನ್ನ ಮಕ್ಕಳು ಒಂದು ಕಷ್ಟದ ಸನ್ನಿವೇಶದಲ್ಲಿ Your ಇರಬಹುದು. ministry is about to lose. ನಿನ್ನ ಒಂದು ಸೇವೆಯು ಕೈಬಿಡಲ್ಪಟ್ಟಂತ ಪರಿಸ್ಥಿತಿಯಲ್ಲಿ ಇರಬಹುದು. Don't worry. ನೀವು ಚಿಂತಿಸಬೇಡಿ. Your situation can be anything. ನಿನ್ನ ಸನ್ನಿವೇಶವು ಏನೇ ಆಗಿರಬಹುದು. But don't leave your vision that you got from God. ದೇವರಿಂದ ಹೊಂದಿಕೊಂಡಂತ ದರ್ಶನವನ್ನು ನೀವು ಎಂದಿಗೂ ಕೈ ಬಿಡಬೇಡಿ. Maybe you have food or you don't have food to eat today. ಈ ದಿನದಲ್ಲಿ ನಿಮಗೆ ಆಹಾರವಿದ್ದರೂ ಇಲ್ಲದಿದ್ದರೂ ಸರಿಯೇ. Don't worry. ಅದಕ್ಕೋಸ್ಕರ ಚಿಂತಿಸಬೇಡಿ. But remember, ಆದ್ರೆ ಜ್ಞಾಪಿಸಿಕೊಳ್ಳಿ, the God who called you is faithful. He will lead you. ದೇವರು ಕರೆದ ಆತನು ನಂಬಿಗಸ್ತನು, ಆತನು ನಡೆಸುವವನಾಗಿದ್ದಾನೆ. Hallelujah. ಹಲ್ಲೆಲೂಯಾ. Don't compromise your vision for anything. ಯಾವುದರೊಂದಿಗೆ ನಿಮ್ಮ ದರ್ಶನವನ್ನು ಹೋಲಿಸಿಕೊಳ್ಳಬೇಡಿ. I am a man with a vision. ನಾನು ಒಂದು ದರ್ಶನ ಹೊಂದಿದಂತ ಮನುಷ್ಯನು. I will die with a vision. ನಾನು ಒಂದು ದರ್ಶನದೊಂದಿಗೆ ಸಾಯುವವನಾಗಿದ್ದೇನೆ. Hallelujah. ಹಲ್ಲೆಲೂಯಾ. How many of you have a vision? ಎಷ್ಟು ಜನರು ನೀವು ನಿಮ್ಮ ಜೀವನದಲ್ಲಿ ದರ್ಶನವನ್ನು ಹೊಂದಿದ್ದೀರಾ? My vision is not to have 10 members in the church. ನನ್ನ ಒಂದು ದರ್ಶನವು ಸಭೆಯಲ್ಲಿ 10 ಜನರು ಇರುವುದು ಮಾತ್ರವಲ್ಲ. My vision is not to have 50 members in my church. ನನ್ನ ಸಭೆಯಲ್ಲಿ 50 ಜನರು ಇರುವುದು ಮಾತ್ರ ನನ್ನ ದರ್ಶನವಲ್ಲ. My vision is not 10,000 people in the church. ನನ್ನ ಒಂದು ದರ್ಶನವು 10,000 ಜನರು ಸಭೆಯಲ್ಲಿ ಇರುವುದು ಮಾತ್ರವಲ್ಲ. My vision is to shake Karnataka for Christ Jesus. ಯೇಸು ಕ್ರಿಸ್ತನಿಗೋಸ್ಕರ ನನ್ನ ದರ್ಶನವು ಕರ್ನಾಟಕವನ್ನೇ I ಅಲುಗಾಡಿಸುವಂತದ್ದಾಗಿದೆ. have a vision. ನನಗೆ ಆ ರೀತಿಯಾದಂತ ಒಂದು ದರ್ಶನವಿದೆ. I will die with the vision. ನಾನು ಅದೇ ದರ್ಶನದಲ್ಲಿ ಸಾಯುವವನಾಗಿದ್ದೇನೆ. God will do it. ದೇವರು ಅದನ್ನು ಮಾಡುವವನಾಗಿದ್ದಾನೆ. I may not have money. ನನ್ನ ಬಳಿಯಲ್ಲಿ ಹಣವಿಲ್ಲ. I do not have influence. ನನಗೆ ಯಾವ ಶಿಫಾರಸು ಇಲ್ಲ. I don't have property. ನನ್ನ ಅಲ್ಲಿ ಯಾವ ಆಸ್ತಿಯೂ ಇಲ್ಲ. I don't have anything. ನನ್ನ ಬಳಿಯಲ್ಲಿ ಏನು ಇಲ್ಲ. What may become the situation? ನನ್ನ ಪರಿಸ್ಥಿತಿ ಏನೇ ಬಂದರೂ But I am not going to live up. I'm not going to give up my vision for God. ನಾನು ದೇವರ ಆ ಒಂದು ದರ್ಶನವನ್ನು ಎಂದಿಗೂ ಯಾವುದಕ್ಕೂ ನಾನು ಬಿಟ್ಟುಕೊಡುವವನಲ್ಲ. Today ಈ ದಿನದಲ್ಲಿ I want to remember you. ನಾನು ನಿಮಗೆ ಜ್ಞಾಪಕಪಡಿಸಲು ಇಚ್ಛಿಸುತ್ತೇನೆ. I want to remind you. ನಾನು ನಿಮಗೆ ಅದನ್ನು ಜ್ಞಾಪಿಸಿಕೊಳ್ಳಲು ಇಚ್ಛಿಸುತ್ತೇನೆ. How God called you. ಯಾವ ರೀತಿಯಾಗಿ ದೇವರು ನಿಮ್ಮನ್ನು ಕರೆದನು. Why you came out. ಯಾಕೆ ನೀವು ಹೊರಗೆ ಬಂದಿರಿ. Why you took this ministry. ಯಾಕೆ ನೀವು ಈ ಒಂದು ಸೇವೆಯನ್ನು ತೆಗೆದುಕೊಂಡಿರಿ. Why did you start this church. ಯಾಕೆ ನೀವು ಸಭೆಯನ್ನು ಪ್ರಾರಂಭಿಸಿದಿರಿ. What is the vision you had. ನಿಮ್ಮ ಒಂದು ದರ್ಶನವೇನು. Have you compromised. ನೀವು ಅದರೊಂದಿಗೆ ಯಾವುದಕ್ಕಾದ್ರೂ ಹೋಲಿಸುತ್ತೀರಾ. Do not despise the small thing
that God started inside of you. ದೇವರು ನಿಮ್ಮಲ್ಲಿ ಪ್ರಾರಂಭಿಸಿದಂತ ಅಲ್ಪ ಕಾರ್ಯವನ್ನು ನೀವು ತಿರಸ್ಕರಿಸಬೇಡಿ. People who are listening to me, ನನ್ನ ವಾಕ್ಯವನ್ನು ಕೇಳುತ್ತಿರುವಂತ ವ್ಯಕ್ತಿಗಳೇ, if you are doing a business, ನೀವು ಒಂದು ವೇಳೆ ವ್ಯಾಪಾರ ಮಾಡುತ್ತಿರಬಹುದು, don't worry. ಚಿಂತಿಸಬೇಡಿ. If the vision is from the God, ದೇವರ ಬಳಿಯಿಂದ ಬಂದಂತ ದರ್ಶನವಾಗಿದ್ದರೆ He will fulfill it. ಆತನು ಅದನ್ನು ನೆರವೇರಿಸುವವನಾಗಿದ್ದಾನೆ. He will fulfill it. ಆತನು ಅದನ್ನು ನೆರವೇರಿಸುವವನಾಗಿದ್ದಾನೆ. But don't compromise. ಆದರೆ ನೀವು ಅದನ್ನು ಯಾವುದಕ್ಕೂ ಬಿಟ್ಟುಕೊಡಬೇಡಿ. You may have good clothes or you may not have. You may have house, you may not have. You may have bike, you may not have. You may have car, you may not have. But my pastors, I'm telling you, but have the vision. Have the vision. ನಿಮ್ಮಲ್ಲಿ ಮನೆ ಇದೆಯೋ, ಬಟ್ಟೆ ಇದೆಯೋ, ಗಾಡಿ ಇದೆಯೋ, ಅಥವಾ ನಿಮ್ಮಲ್ಲಿ ಏನಿದೆಯೋ ಇಲ್ಲವೋ, ಆದರೆ ನನ್ನ ಬೋಧಕರೇ, ನಾನು ನಿಮಗೊಂದು ಹೇಳುತ್ತೇನೆ, ನೀವು ಕಂಡಂತ ದರ್ಶನವನ್ನು ಮಾತ್ರ ನೀವು ಬಿಡಬೇಡಿ. Man without a vision is a dead man. ದರ್ಶನವಿಲ್ಲದಂತ ಮನುಷ್ಯನು ಅವನು ಸತ್ತ ವ್ಯಕ್ತಿಯಾಗಿದ್ದಾನೆ. Pastors without a vision is a dead pastors. ಬೋಧಕರಿಗೆ ಯಾರಿಗೆ ಆ ಒಂದು ದರ್ಶನವಿಲ್ಲವೋ ಅವರು ಸತ್ತಂತ ಬೋಧಕರಾಗಿದ್ದಾರೆ. Don't cry saying that my children don't have food, my wife doesn't have food, I don't have food. Though we have not called to cry, we are called to hold on the vision. Amen. ನಾವು ಯಾವುದಕ್ಕೂ ಅಯ್ಯೋ ನನಗೆ ಊಟವಿಲ್ಲ, ನನ್ನ ಮಕ್ಕಳಿಗೆ ಬಟ್ಟೆ ಇಲ್ಲ, ಊಟವಿಲ್ಲ ಎಂಬುದಾಗಿ ನೀವು ಅಳುತ್ತಿರಬೇಡಿ. ದೇವರು ಅದಕ್ಕೋಸ್ಕರ ನಮ್ಮನ್ನು ಕರೆದಿಲ್ಲ. ದೇವರು ನಮ್ಮ ಒಂದು ದರ್ಶನವನ್ನು ಈಡೇರಿಸುವುದಕ್ಕೋಸ್ಕರ ಆತನು ಕರೆದಿದ್ದಾನೆ. I lost my job one time. ಒಂದು ಕಾಲದಲ್ಲಿ ನನ್ನ ಕೆಲಸವನ್ನು ನಾನು ಕಳೆದುಕೊಂಡೆನು. And my monthly expenses was huge. ನನ್ನ ಒಂದು ಪ್ರತಿ ತಿಂಗಳ ಖರ್ಚುಗಳು ಅಧಿಕವಾಗಿತ್ತು. I just got married. ನಾನು ಆಗ ತಾನೇ ಮದುವೆ ಆಗಿದ್ದವನು. And 3 months. 3 ತಿಂಗಳುಗಳಾಗಿತ್ತು. I lost my job. ನನ್ನ ಕೆಲಸವನ್ನು I ಕಳೆದುಕೊಂಡೆನು. have my EMIs to be paid. ನನ್ನ EMI ಅನ್ನು ನಾನು ಕಟ್ಟಬೇಕಾಗಿತ್ತು. Huge debts because of the marriage. ನನ್ನ ಒಂದು ಮದುವೆಯ ಸಾಲಗಳು ಅಧಿಕವಾಗಿತ್ತು. I lost my job. ನನ್ನ ಕೆಲಸವನ್ನು I ಕಳೆದುಕೊಂಡೆನು. don't have anything. ನನ್ನ ಬಳಿಯಲ್ಲಿ ಏನೂ ಇರಲಿಲ್ಲ. But I never left my vision. ಆದರೆ ನನ್ನ ಒಂದು ದರ್ಶನವನ್ನು ನಾನು ಬಿಟ್ಟುಕೊಡಲಿಲ್ಲ. I said, ನಾನು ಹೇಳಿದೆನು, even if I lose my job, ನನ್ನ ಕೆಲಸವನ್ನು ನಾನು ಬಿಟ್ಟರು I'm not going to give up the ministry. ನಾನು ಸೇವೆಯನ್ನು ಬಿಟ್ಟುಕೊಡುವುದಿಲ್ಲ. And remember, ಜ್ಞಾಪಿಸಿಕೊಳ್ಳಿ, joyfully I was preaching every Sunday in the church and never cried that I don't have a job, I don't have a money. ಆ ಸಮಯದಲ್ಲಿ ನಾನು ಪ್ರತಿ ವಾರ ಸಂತೋಷವಾಗಿ ದೇವರ ಒಂದು ಸಂದೇಶವನ್ನು ಪ್ರತಿ ಭಾನುವಾರ ನಾನು ಕೊಟ್ಟೆನು. ನಾನು ಎಂದಿಗೂ ನನಗೆ ಕೆಲಸವಿಲ್ಲ ಎಂಬುದಾಗಿ ನಾನು ದುಃಖ ಪಡಲಿಲ್ಲ. I got job after 8 months. ಆಮೇಲೆ 8 ತಿಂಗಳ ನಂತರ ನನಗೆ ಕೆಲಸವು ಸಿಕ್ಕಿತು. My debts multiplied. ನನ್ನ ಒಂದು ಸಾಲಗಳೆಲ್ಲ ಅಧಿಕವಾಗಿತ್ತು. Hallelujah. Hallelujah. I never gave up on my vision. ನನ್ನ ಒಂದು ದರ್ಶನವನ್ನು ನಾನು ಎಂದಿಗೂ I ಬಿಟ್ಟುಕೊಟ್ಟವನಲ್ಲ. never gave up my ministry. ನನ್ನ ಸೇವೆಯನ್ನು ನಾನು ಎಂದಿಗೂ ಬಿಟ್ಟುಕೊಟ್ಟವನಲ್ಲ. Today, ಆದ್ರೆ ಇಂದು I am debt free with zero debts. ನನಗೆ ಯಾವ ಸಾಲವಿಲ್ಲದ ಸೊನ್ನೆಯ ಸಾಲದಲ್ಲಿದ್ದೇನೆ. God ನಾನು has blessed me to give, not to receive. ದೇವರು ನನ್ನನ್ನು ಈ ದಿನದಲ್ಲಿ ಕೊಡುವ ಹಾಗೆ ಮಾಡಿದ್ದಾನೆ ಹೊರತು ತೆಗೆದುಕೊಳ್ಳುವ ಹಾಗೆ ಇಲ್ಲ. Because I was holding on to my vision. ಯಾಕೆಂದರೆ ನಾನು ನನ್ನ ದರ್ಶನವನ್ನು ಹಿಡಿದುಕೊಂಡಿದ್ದೇನೆ. I met with an accident. ನಾನೊಂದು ಅಪಘಾತವನ್ನು ಸಂಧಿಸಿದೆನು. I lost my right foot. ನನ್ನ ಒಂದು ಬಲಗಡೆಯ ಒಂದು ಪಾದವನ್ನು ನಾನು ಕಳೆದುಕೊಂಡೆನು. I don't have my full foot. ನನ್ನ ಒಂದು ಪೂರ್ತಿಯಾದ ಪಾದವು ನನಗಿಲ್ಲ. I met with an accident. ನಾನು ಅಪಘಾತವನ್ನು ಸಂಧಿಸಿದೆನು. The next day I said, ಮಾರನೇ ದಿನ ನಾನು ಹೇಳಿದೆನು, Doctor, can I walk? ಡಾಕ್ಟರೇ ನಾನು ನಡೆಯಬಹುದಾ? I was asking God, Doctor, can I walk? ಡಾಕ್ಟರೇ ನಾನು ನಡೆಯಬಹುದಾ? Doctor said yes. ಡಾಕ್ಟರ್ ಹೇಳಿದರು, ಹೌದು ನೀನು ನಡೆಯಲು ಸಾಧ್ಯ. That's enough for me. ಅದು ನನಗೆ ಸಾಕು. Even if I don't have my foot, if I can walk, I will carry the Bible and preach the gospel wherever I go. ನನಗೆ ಪಾದವಿಲ್ಲದಿದ್ದರೂ ಸರಿಯೇ, ನಾನು ನಡೆಯುವುದಕ್ಕೆ ಸಾಧ್ಯವಾದರೆ ನಾನು ಬೈಬಲ್ ಅನ್ನು ಹೊತ್ತುಕೊಂಡು ನಾನು ದೇವರ ಸುವಾರ್ತೆಯನ್ನು ಎಲ್ಲಿ ಹೋಗುತ್ತೇನೋ ಅಲ್ಲಿ ನಾನು ಸಾರುವೆನು ಎಂಬುದಾಗಿ All I ಹೇಳಿದೆನು. want is to walk. ನನಗೆ ನಡೆಯುವುದು ಬೇಕು ಅಷ್ಟೇ. Even if I don't have my foot, no problem. ನನಗೆ ಪಾದವಿಲ್ಲದಿದ್ದರೂ ಅದು ನನಗೆ ಸಮಸ್ಯೆ ಇಲ್ಲ. I'm not going to ask God, why this happened to me? ನಾನು ದೇವರೇ ಯಾಕೆ ಇದು ನಡೆಯಿತು ಎಂಬುದಾಗಿ ಕೇಳುವುದಿಲ್ಲ. I will never ask him. ನಾನು ಎಂದಿಗೂ ಆತನು ಕೇಳಲಿಲ್ಲ. All I wanted is ನನಗೆ ಬೇಕಾಗಿರುವುದೊಂದೇ, God give me strength so that I can walk with this leg. ದೇವರೇ ನನಗೆ ಬಲವನ್ನು ಕೊಡು ಈ ಇರುವ ಕಾಲಿನಿಂದ ನಾನು ನಡೆಯುವುದಕ್ಕೆ. You will never believe. ನೀವು ನಂಬಲು ಸಾಧ್ಯವಿಲ್ಲ. Just 1 week after my surgery, ನನ್ನ ಒಂದು ಶಸ್ತ್ರಚಿಕಿತ್ಸೆಗೆ ನಂತರ 1 ವಾರದಲ್ಲಿ I was preaching in a church for an anniversary.
ನಾನು ಒಂದು ವಾರ್ಷಿಕೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಸಭೆಯಲ್ಲಿ ನಾನು ಸಂದೇಶವನ್ನು My leg ಕೊಟ್ಟೆನು. was bleeding. ನನ್ನ ಒಂದು ಪಾದದಲ್ಲಿ ಕಾಲಿನಲ್ಲಿ ರಕ್ತವು I ಸುರಿಯುತ್ತಿತ್ತು. never bothered about it. ನಾನು ಅದಕ್ಕೋಸ್ಕರ ಚಿಂತಿಸಲಿಲ್ಲ. But I was happy. ನಾನು ಸಂತೋಷವಾಗಿದ್ದೆನು. I was preaching to God, preaching for people in my one leg, holding the pulpit. ನಾನು ನನ್ನ ದೇವರಿಗೋಸ್ಕರ ನನ್ನ ಜನರಿಗೆ ನಾನು ಒಂದೇ ಕಾಲಿನಲ್ಲಿ ನಿಂತು ದೇವರ ಸುವಾರ್ತೆಯನ್ನು ಸಾರಿದೆನು. Hallelujah. ಹಲ್ಲೆಲೂಯಾ. The vision that God gave me was small, but I never despised it. I was faithful to the vision. ದೇವರು ನನಗೆ ಕೊಟ್ಟಂತ ದರ್ಶನ ಬಹಳ ಚಿಕ್ಕದು, ಆದರೆ ಅದನ್ನು ನಾನು ಎಂದಿಗೂ ತಿರಸ್ಕರಿಸಲಿಲ್ಲ. ದೇವರು ನನಗೆ ಕೊಟ್ಟಂತ ದರ್ಶನದಲ್ಲಿ ಆತನು ನಂಬಿಗಸ್ತನು. Hold on to vision, my pastors. ನನ್ನ ಬೋಧಕರೇ, ಆ ಒಂದು ದರ್ಶನವನ್ನು ಹಿಡಿದುಕೊಳ್ಳಿರಿ. Never leave the vision. ಆ ದರ್ಶನವನ್ನು ಎಂದಿಗೂ ಬಿಟ್ಟುಕೊಡಬೇಡಿ. It will come to pass one day. ಅದು ಒಂದಲ್ಲ ಒಂದು ದಿನದಲ್ಲಿ ನೆರವೇರುವಂತದ್ದಾಗಿದೆ. Hallelujah. ಹಲ್ಲೆಲೂಯಾ. Second point. ಎರಡನೆಯ ಕಾರ್ಯವು Hold on to your passion. ನಿಮ್ಮ ಒಂದು ಅಭ್ಯಾಸವನ್ನು ಹಾಗೆ ಹಿಡಿದುಕೊಳ್ಳಿರಿ. Hallelujah. ಹಲ್ಲೆಲೂಯಾ. Not having only the vision. ಆ ಒಂದು ದರ್ಶನದಲ್ಲಿ ಮಾತ್ರವಲ್ಲ, You need to have a passion for that. ಅದಕ್ಕೋಸ್ಕರ ನೀವು ಅಭ್ಯಾಸಿಸಬೇಕು. Hallelujah. ಹಲ್ಲೆಲೂಯಾ. There's two difference. ಇದರಲ್ಲಿ ಎರಡು ವ್ಯತ್ಯಾಸಗಳು. Having vision is from God. ದೇವರೊಂದಿಗೆ ಹೊಂದಿಕೊಂಡಲ್ಪಟ್ಟಂತ ದರ್ಶನವು, Having passion is from you. ಆ ಒಂದು ದರ್ಶನಕ್ಕೆ ಅಭ್ಯಾಸಿಸುವುದು ನಿಮ್ಮಲ್ಲಿರುವುದು. You need to love the vision. ನೀವು ಆ ಒಂದು ದರ್ಶನವನ್ನು ನೀವು ಪ್ರೀತಿಸಬೇಕು. You need to enjoy the vision. ಆ ದರ್ಶನದಲ್ಲಿ ನೀವು ಆನಂದಿಸಬೇಕು. I will do these things for God. ನಾನು ದೇವರಿಗೋಸ್ಕರ ಇದನ್ನು ಮಾಡುತ್ತಿದ್ದೇನೆ. Hallelujah. ಹಲ್ಲೆಲೂಯಾ. Whatever you do it with passion. ನೀವು ಏನನ್ನೇ ಮಾಡಿದರೂ ನೀವು ಅದನ್ನು ಅಭ್ಯಾಸಿಸಿ, ನೀವು ಇಚ್ಛೆಯಿಂದ ಮಾಡಿ. We see Daniel, he had an excellent spirit. ದಾನಿಯೇಲನನ್ನು ನಾವು ನೋಡುತ್ತೇವೆ, ಅವನಿಗೆ ಒಂದು ಅಪರಿಮಿತವಾದಂತಹ ಒಂದು ಆತ್ಮವಿತ್ತು. Whatever he did it excellent. ಅವನು ಏನೇ ಮಾಡಿದರೂ ಅದನ್ನು ಬಹಳ ಒಂದು ಸ್ಫೂರ್ತಿಯಿಂದ ಮಾಡುತ್ತಿದ್ದನು. That's why the king was loving Daniel. ಆದ್ದರಿಂದಲೇ ಅರಸನು ದಾನಿಯೇಲನನ್ನು ಪ್ರೀತಿಸಿದನು. Because he was doing it perfect. ಅವನು ಯಾವುದನ್ನು ಮಾಡಿದರೂ ಸರಿಯಾಗಿ He ಮಾಡುತ್ತಿದ್ದನು. was the top officials. ಅವನು ಎಲ್ಲಾ ಅಧಿಕಾರಿಗಳಲ್ಲಿ ಉನ್ನತ ಅಧಿಕಾರಿಯಾಗಿದ್ದನು. Hallelujah. ಹಲ್ಲೆಲೂಯಾ. My pastor, do your vision with passion. Do it excellent. Do it exceeding. Do it perfect. ನನ್ನ ಬೋಧಕರೇ, ನೀವು ನಿಮ್ಮ ಒಂದು ದರ್ಶನವನ್ನು ಆ ಒಂದು ಪ್ರೀತಿಯಿಂದಲೂ ಅಭ್ಯಾಸಿಸಿ ಅದನ್ನು ನೀವು ಉನ್ನತ ಸ್ಥಿತಿಯಲ್ಲಿ ಶ್ರೇಷ್ಠವಾದಂತ ರೀತಿಯಲ್ಲಿ ಅದನ್ನು ಮಾಡಿ. If you are preaching today, ಈ ದಿನದಲ್ಲಿ ನೀವು ಸಂದೇಶವನ್ನು ಸಾರುವವರಾಗಿದ್ದರೆ, preach it like that you are dying today. Preach it like that you are dying today. ಈ ದಿನದಲ್ಲಿ ನೀವು ಸಾಯುವ ಹಾಗೆ ನೀವು ಸಂದೇಶವನ್ನು ಕೊಡಿ. Think that this is my last message. ನೀವು ಅರ್ಥ ಮಾಡಿಕೊಳ್ಳಿ, ಇದೇ ನನ್ನ ಒಂದು ಅಂತ್ಯವಾದಂತ ಒಂದು ಸಂದೇಶ ಎಂಬುದಾಗಿ. You will preach. ಆಗ ನೀವು ಯಾವ ರೀತಿಯಾಗಿ ನೀವು ಸಂದೇಶವನ್ನು ಕೊಡುತ್ತೀರಿ? Every preaching should be like that. ಎಲ್ಲಾ ಸಂದೇಶಗಳು ಅದೇ ರೀತಿಯಾಗಿರಬೇಕು. Give your best in your sermon. ನಿಮ್ಮ ಒಂದು ಸಂದೇಶದಲ್ಲಿ ಶ್ರೇಷ್ಠವಾದದ್ದನ್ನು Give ಕೊಡಿ. your best in your message. ನಿಮ್ಮ ಒಂದು ಸಂದೇಶದಲ್ಲಿ ಉತ್ತಮವಾದದ್ದನ್ನು Do ಕೊಡಿ. best in the ministry. ಸೇವೆಯಲ್ಲಿ ಉತ್ತಮವಾದದ್ದನ್ನು ಮಾಡಿ. God has given you small place. Keep it beautiful. ಆ ಒಂದು ದೇವರು ಕೊಟ್ಟಂತ ಚಿಕ್ಕದಾದ ಕಾರ್ಯವನ್ನು ನೀವು ಅಂದವಾಗಿ ಅದನ್ನು ಇಟ್ಟುಕೊಳ್ಳಿ. Make it beautiful. ಅದನ್ನು ಅಂದವಾಗಿ ನಿರೂಪಿಸಿ. Do it best. ಅದರಲ್ಲಿ ನೀವು ಉತ್ತಮವಾಗಿ ಮಾಡಿ. When I started my ministry, ನಾನು ನನ್ನ ಸೇವೆಯನ್ನು ಪ್ರಾರಂಭಿಸಿದಾಗ God gave me a broken church. ದೇವರು ನನಗೆ ಒಂದು ಒಡೆದು ಹೋದಂತ ಸಭೆಯನ್ನು ಕೊಟ್ಟನು. Broken building. ಒಡೆದು ಹೋದಂತ ಕಟ್ಟಡವು, Windows are there, ಆ ಒಂದು ಕಿಟಕಿಗಳಿತ್ತು, but no glass. ಅದರಲ್ಲಿ ಆ ಒಂದು ಕಿಟಕಿ ಮುಚ್ಚುವುದಕ್ಕೆ ಯಾವುದೂ ಇಲ್ಲ. Fan holes are there, ಆ ಫ್ಯಾನ್ ಹಾಕುವುದಕ್ಕೆ ಆ ಒಂದು ಕಾರ್ಯಗಳಿದ್ದವು, but no fan. ಆದ್ರೆ ಫ್ಯಾನ್ ಇಲ್ಲ. In that there are birds staying in that holes, ಆ ಒಂದು ಸಂಧಿಗಳಲ್ಲಿ ಪಕ್ಷಿಗಳಿದ್ದವು. and the whole walls are cracked. ಆ ಎಲ್ಲಾ ಗೋಡೆಗಳು ಅದರಲ್ಲಿ ಕ್ರಾಕ್ ಬಂದಿತ್ತು. Around the church full of grass and plants. ಆ ಒಂದು ಸಭೆಯ ಕಟ್ಟಡದ ಸುತ್ತಲೂ ಹುಲ್ಲುಗಳು ಗಿಡಗಳು ಬೆಳೆದಿದ್ದವು. Gate was broken. ಆ ಒಂದು ಗೇಟ್ ಎಲ್ಲ ಒಡೆದು ಹೋಗಿತ್ತು. And I was very small at that time. ಆ ಸಮಯದಲ್ಲಿ ನಾನು ಬಹಳ ಚಿಕ್ಕವನು. And I had only 5 members. ನನ್ನ ಜೊತೆಯಲ್ಲಿ ಬರೀ 5 ಜನರಿದ್ದರು. And all were college going students. ಎಲ್ಲರೂ ಕಾಲೇಜ್ಗೆ ಹೋಗುತ್ತಿದ್ದಂತ ವಿದ್ಯಾರ್ಥಿಗಳು. But you know what? ಆದ್ರೆ ನಡೆದಿದ್ದೇನು ಗೊತ್ತೇ? I made that place beautiful.
ಆ ಸ್ಥಳವನ್ನು ನಾನು ಅಂದವಾಗಿ ಮಾಡಿದೆನು. First thing what I wanted to do is, ಆ ರೀತಿಯಾದಂತಹ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ಹೇಳುತ್ತಿದ್ದೇನೆ. first thing I cleaned the place. ಮೊದಲನೆಯದಾಗಿ ನಾನು ಆ ಸ್ಥಳವನ್ನು ಶುದ್ಧಿಗೊಳಿಸಿದೆನು. We washed the place. ನಾವು ಆ ಸ್ಥಳವನ್ನು ತೊಳೆದೆವು. And what possible I can do, we made it the place beautiful. ನಮ್ಮಿಂದ ಏನೆಲ್ಲ ಮಾಡಲು ಸಾಧ್ಯವೋ ಅದೆಲ್ಲ ಮಾಡಿ ಆ ಸ್ಥಳವನ್ನು ಅಂದವಾಗಿ ನಾವು ಮಾಡಿದೆವು. No money. ಹಣವಿಲ್ಲ. We just worked hard. ನಾವು ಅದಕ್ಕೆ ಒಂದು ದೃಢವಾದಂತ ಒಂದು ಕಷ್ಟಪಟ್ಟೆವು. Pastor, you may be having only a house. ಬೋಧಕರೇ, ನಿಮಗೆ ಬರೀ ಮನೆ ಇರಬಹುದು. Maybe you are worshiping under a tree. ನೀವು ಒಂದು ಮರದ ಕೆಳಗಡೆ ಆರಾಧಿಸುವವರಾಗಿರಬಹುದು. Worshiping in a small room. ಒಂದು ಚಿಕ್ಕ ಕೋಣೆಯಲ್ಲಿ ಆರಾಧಿಸುವವರಾಗಿರಬಹುದು. No PA system. ನನ್ನ ಪ್ರಿಯ ಸಹೋದರಿಯೇ, No PA system. ಆ ಒಂದು PA ಸಿಸ್ಟಮ್ ಇಲ್ಲದೆ ಇರಬಹುದು. No music. ಮ್ಯೂಸಿಕ್ ಇಲ್ಲದಿರಬಹುದು. Nobody to help you. ನಿಮಗೆ ಯಾರು ಇಲ್ಲದಿರಬಹುದು. Don't worry. ಅದಕ್ಕೋಸ್ಕರ ಚಿಂತಿಸಬೇಡಿ. Go with passion. ಅದರಲ್ಲಿ ನೀವು ಅಭ್ಯಾಸಿಸಿ ಇಚ್ಛೆಯಿಂದ ನೀವು ಹೋಗಿ. Go with passion. ಇಚ್ಛೆಯಿಂದ ನೀವು ಇಷ್ಟಪಟ್ಟು ಹೋಗಿ. Your vision will come to pass. ನಿನ್ನ ಒಂದು ದರ್ಶನವು ನೆರವೇರುವಂತದ್ದಾಗಿದೆ. Already God has started inside of you. ದೇವರು ಈಗಾಗಲೇ ನಿಮ್ಮಲ್ಲಿ ಆ ಒಂದು ಕಾರ್ಯವನ್ನು ಮಾಡುವವನಾಗಿದ್ದಾನೆ. Do not settle down. ಅಲ್ಲೇ ನೀವು ಕುಳಿತುಕೊಳ್ಳಬೇಡಿ. Do not settle down. ನೀವು ಅಲ್ಲೇ ಇದ್ದು ಬಿಡಬೇಡಿ. Rise up and walk with passion. ಎದ್ದು ನೀವು ಆ ಒಂದು ಅಭ್ಯಾಸದೊಂದಿಗೆ ಮುನ್ನಡೆಯಿರಿ. Sing with passion. ಆ ಒಂದು ಅಭ್ಯಾಸದೊಂದಿಗೆ ನೀವು ಹಾಡಿ ನಡೆಯಿರಿ. Preach with passion. ಆ ಒಂದು ಇಚ್ಛೆಯಿಂದ ನೀವು ಆ ಒಂದು ಅಭ್ಯಾಸದೊಂದಿಗೆ ನೀವು Love people with passion. ಮಕ್ಕಳನ್ನು ನೀವು ಪ್ರೀತಿಸಿರಿ. Even if you are in business, ನೀವು ವ್ಯಾಪಾರದಲ್ಲಿದ್ದರೆ do it with passion. ಅದನ್ನು ನೀವು ಅಭ್ಯಾಸದೊಂದಿಗೆ ನೀವು ಮಾಡಿ. If you are in work, ನೀವು ಕೆಲಸದಲ್ಲಿದ್ದರೆ do it with passion. ಅದನ್ನು ನೀವು ಅಭ್ಯಾಸಿಸಿ ಮಾಡಿ. Whatever you are doing it, ನೀವು ಏನೇ ಮಾಡಿದರು, if you are not doing it with passion, ನೀವು ಅದನ್ನು ನಿಮ್ಮ ಒಂದು ಅಭ್ಯಾಸದಿಂದ ಮಾಡದಿದ್ದರೆ you will not succeed. ನೀವು ಅದರಲ್ಲಿ ಯಶಸ್ವಿಗೊಳ್ಳುವುದಿಲ್ಲ. Hallelujah. ಹಲ್ಲೆಲೂಯಾ. Bible says, ಆ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, laziness ಸೋಮಾರಿತನವು and sleepiness ನಿದ್ರಿಸುವ ಒಂದು ಕಾರ್ಯವು brings poverty in your life. ನಿನ್ನ ಜೀವನದಲ್ಲಿ ದರಿದ್ರವನ್ನು ತರುವಂತದ್ದಾಗಿದೆ. Pastors ಬೋಧಕರೇ and people are listening to me, ನನ್ನ ಸಂದೇಶವನ್ನು ಕೇಳುತ್ತಿರುವ ಜನರೇ, remove the laziness from you. ನಿಮ್ಮಲ್ಲಿರುವಂತಹ ಸೋಮಾರಿತನವನ್ನು ತೆಗೆದುಹಾಕಿ. Remove the sleepiness from you. ನಿಮ್ಮಲ್ಲಿರುವಂತಹ ನಿದ್ರಾಸಕ್ತಿಯನ್ನು ತೆಗೆದುಹಾಕಿ. Do not waste the time. ಸಮಯವನ್ನು ವ್ಯರ್ಥ ಮಾಡಬೇಡಿ. But go with passion. ಆದರೆ ನೀವು ಅಭ್ಯಾಸದೊಂದಿಗೆ ಮುನ್ನಡೆಯಿರಿ. Joseph ಯೋಸೇಫನು went with lot of pain. ಅನೇಕ ಒಂದು ನೋವುಗಳಿಂದ ಅವನು ಹಾದು ಹೋದನು. But since he had a passion for his vision, ಆದರೆ ಆತನ ದರ್ಶನದಲ್ಲಿ ಅವನಿಗೆ ಅಭ್ಯಾಸವಿತ್ತು. he said, ಆತನು ಹೇಳಿದನು, one day ಒಂದು ದಿನದಲ್ಲಿ my God, ನನ್ನ ದೇವರು, my God, ನನ್ನ ದೇವರು, my God, ನನ್ನ ದೇವರು will bring to pass. ಇದನ್ನು ನೆರವೇರಿಸುವವನಾಗಿದ್ದಾನೆ. Hallelujah. Hallelujah. Go with passion. ಅದು ಅಭ್ಯಾಸದೊಂದಿಗೆ ನೀವು ಮುನ್ನಡೆಯಿರಿ. Third point, ಮೂರನೇದಾಗಿ hold on to your hard work. ನಿಮ್ಮ ಒಂದು ಕಠಿಣವಾದ ಕೆಲಸವನ್ನು ಹಿಡಿದುಕೊಳ್ಳಿರಿ. Nothing comes easy, my pastor. ಯಾವುದು ಸುಲಭವಾಗಿ ಬರುವುದಿಲ್ಲ ಬೋಧಕರೇ. Nothing comes easy, my brother. ನನ್ನ ಸಹೋದರನೇ, ಯಾವುದು ಸುಲಭವಾಗಿ ಬರುವುದಿಲ್ಲ. Nothing comes easy, my sister. ನನ್ನ ಸಹೋದರಿಯೇ, ಯಾವುದು ಸುಲಭವಾದದ್ದಲ್ಲ. You need to work hard for what you have been called for. ನೀನು ಯಾವುದಕ್ಕೋಸ್ಕರ ಕರೆಯಲ್ಪಟ್ಟೆಯೋ ಅದಕ್ಕೋಸ್ಕರ ನೀನು ಕಷ್ಟಪಟ್ಟು ನೀನು ಪ್ರಯಾಸ ಪಡಬೇಕು. Keep yourself. ನಿನ್ನನ್ನು ನೀನು ಅದಕ್ಕೋಸ್ಕರ ನೀನು ಸರಿಪಡಿಸಿಕೋ. Learn yourself. ನಿನ್ನೊಂದಿಗೆ ನೀನು ಅದನ್ನು ಕಲಿತುಕೋ. Work yourself. ನಿನ್ನೊಂದಿಗೆ ಅದನ್ನು ನೀನು ದೃಢವಾಗಿ ಕಷ್ಟಪಟ್ಟು ಕೆಲಸ ಮಾಡು. Work hard. ಕಷ್ಟಪಟ್ಟು ಕೆಲಸ ಮಾಡು. When others are sleeping, ಬೇರೆಯವರು ನಿದ್ರಿಸುವಾಗ you work hard. ನೀನು ಕಷ್ಟಪಟ್ಟು ಕೆಲಸ When ಮಾಡು. others are wasting time, ಬೇರೆಯವರು ಸಮಯವನ್ನು ವ್ಯರ್ಥ ಮಾಡುವಾಗ you work hard. ನೀನು ಕಷ್ಟಪಟ್ಟು ಕೆಲಸ ಮಾಡು. Your vision will come to pass. ನಿನ್ನ ಒಂದು ದರ್ಶನವು ನೆರವೇರುವಂತದ್ದಾಗಿದೆ. Let the laziness get out of your ministry. ಸೋಮಾರಿತನವು ನಿನ್ನ ಸೇವೆಯಿಂದ ಹೊರಗೆ ಹೋಗಲಿ. Wasting time shall go out of your ministry. ನಿನ್ನ ಸೇವೆಯಲ್ಲಿ ಆ ಒಂದು ಸಮಯವನ್ನು ವ್ಯರ್ಥವಾಗಿ ಕಳೆಯುವುದು ಹೊರಗೆ Carry ಹೋಗಲಿ. your Bible. ನಿನ್ನ ವೇದವನ್ನು ಹೊತ್ತುಕೋ. Preach every day. ಪ್ರತಿ ದಿನವೂ ನೀನು ವೇದ ಪುಸ್ತಕದಲ್ಲಿ ಸುವಾರ್ತೆಯನ್ನು ಸಾರು. Serve every day. ಪ್ರತಿ ದಿನವೂ ದೇವರಿಗೆ ಸೇವೆ ಮಾಡು. Meet your people every day. ನಿನ್ನ ಒಂದು ಜನರನ್ನು ಪ್ರತಿದಿನವೂ ಸಂಧಿಸು. Pray for your people every day. ನಿನ್ನ ಜನರಿಗೋಸ್ಕರ ನೀನು ಪ್ರಾರ್ಥಿಸಿ ಅವರನ್ನು ಎಬ್ಬಿಸು. Work hard for your church. ನಿನ್ನ ಸಭೆಗೋಸ್ಕರ ದೃಢವಾಗಿ ಕಷ್ಟಪಟ್ಟು ಕೆಲಸ ಮಾಡು. Ask God to enlarge your territory. ನಿನ್ನ ಎಲ್ಲೆಗಳನ್ನು ಪ್ರಾಂತ್ಯವನ್ನು ದೇವರು ವಿಸ್ತರಿಸುವವನಾಗಿದ್ದಾನೆ. Hallelujah. ಹಲ್ಲೆಲೂಯಾ.
Pastor, don't expect somebody to come and lift you up. ಬೋಧಕರೇ, ಯಾರೋ ಬಂದು ನಿನ್ನನ್ನು ಎಬ್ಬಿಸುವ ಹಾಗೆ ನೀನು ಅದಕ್ಕೋಸ್ಕರ ಕಾಯಬೇಡ. Man with 38 years, 38 ವರ್ಷಗಳ ಮನುಷ್ಯನು, he never got a miracle in his life. He never got a miracle in his life. ಅವನ ಜೀವನದಲ್ಲಿ ಯಾವ ಅದ್ಭುತವೂ ನಡೆಯಲಿಲ್ಲ. Lazy man, ಆ ಸೋಮಾರಿ ಮನುಷ್ಯನು sitting in the pool, ಆ ಒಂದು ಕೊಳದ ಬಳಿಯಲ್ಲಿ ಕುಳಿತಿದ್ದನು. he couldn't jump first. ಆ ಮೊದಲನೇ ಸಾರಿ ಅವನು ಹೋಗಿ ಆ ಒಂದು ಕೊಳದಲ್ಲಿ ಅವನು ಮುಳುಗಿ ಹೇಳುವುದಕ್ಕೆ ಸೋಮಾರಿತನ. He couldn't receive his miracle. ಅವನ ಒಂದು ಅದ್ಭುತವನ್ನು ಅವನು ಎಂದಿಗೂ ಪಡೆದುಕೊಳ್ಳಲಿಲ್ಲ. But Jesus was gracious enough to lift him up and say, go and walk. ದೇವರು ಅವನಿಗೆ ಕೃಪೆಯುಳ್ಳವನಾಗಿ ಅವನನ್ನು ಎಬ್ಬಿಸಿ ನೀನು ಎದ್ದು ನಡೆ ಎಂಬುದಾಗಿ ಹೇಳಿದನು. Let's not be like a 38 years old lame man, wasted 38 years. ಆ 38 ವರ್ಷ ಸಮಯವನ್ನು ವ್ಯರ್ಥ ಮಾಡಿದ ಮನುಷ್ಯನಾಗಿ ನಾವು ಇರಬಾರದು. Jump, ಎದ್ದೇಳಿ, run, ದೇವರಿಗೋಸ್ಕರ ಓಡಿ. hold on to your vision. ನಿಮ್ಮ ದರ್ಶನವನ್ನು ಹಿಡಿದುಕೊಳ್ಳಿರಿ. Hallelujah. ಹಲ್ಲೆಲೂಯಾ. I always say myself, ನಾನು ಯಾವಾಗಲೂ ಹೇಳಿಕೊಳ್ಳುವುದುಂಟು, what I have, ನನಗೆ ಏನಿದೆಯೋ, what I don't have, ನನಗೆ ಏನಿಲ್ಲವೋ, no problem. ಸಮಸ್ಯೆ ಇಲ್ಲ. I still preach like this. ನಾನು ಈ ವೇದ ಪುಸ್ತಕದಲ್ಲಿ ಇರುವುದನ್ನು ಸಾರುವೆನು. I still preach. ನಾನು ಇದನ್ನು ಸಾರುತ್ತಲೇ ಇರುವೆನು. Don't worry about the people in your church. ನಿನ್ನ ಸಭೆಯಲ್ಲಿರುವಂತಹ ವ್ಯಕ್ತಿಗಳ ಬಗ್ಗೆ ನೀನು ಚಿಂತಿಸಬೇಡ. Don't compromise your vision because of your people in the church. ನಿನ್ನ ಸಭೆಯಲ್ಲಿರುವಂತಹ ಜನರಿಗೋಸ್ಕರ ನಿನ್ನ ಒಂದು ದರ್ಶನವನ್ನು ಅದಕ್ಕೋಸ್ಕರ ನೀನು ಹೋಲಿಸಬೇಡ. Don't compromise your vision because of the trouble that's coming from outside. ಹೊರಗಡೆಯಿಂದ ಬರುವಂತಹ ಸಮಸ್ಯೆಗಳಿಗೋಸ್ಕರ ನಿನ್ನ ದರ್ಶನವನ್ನು ಬಿಟ್ಟುಕೊಡಬೇಡ. God called you. ದೇವರು ನಿನ್ನನ್ನು ಕರೆದವನು. God gave you the vision. ದೇವರು ನಿನಗೆ ದರ್ಶನವನ್ನು ಕೊಟ್ಟವನು. And He will supply all the needs for you. ನಿನಗೋಸ್ಕರ ಬೇಕಾಗಿರುವಂತಹ ಎಲ್ಲ ಬೇಡಿಕೆಗಳನ್ನು ಆತನು ಸಂಧಿಸುವವನಾಗಿದ್ದಾನೆ. He will lead you. ಆತನು ನಿನ್ನನ್ನು Have ನಡೆಸುವವನಾಗಿದ್ದಾನೆ. this one confidence. ಈ ಒಂದು ನಂಬಿಕೆಯನ್ನು ನೀವು ದೃಢವಾಗಿ ಹಿಡಿದುಕೊಳ್ಳಿ. People did not call you. ಜನರು ನಿಮ್ಮನ್ನು ಕರೆದಿಲ್ಲ. I did not call you. ನಾನು ನಿಮ್ಮನ್ನು ಕರೆದಿಲ್ಲ. Your family did not call you. ನಿನ್ನ ಕುಟುಂಬದವರು ನಿನ್ನನ್ನು ಕರೆದಿಲ್ಲ. God called you. ದೇವರು ನಿನ್ನನ್ನು ಕರೆದವನು. When you took up this Bible, ನೀನು ವೇದ ಪುಸ್ತಕವನ್ನು ತೆಗೆದುಕೊಂಡಾಗ God called you. ದೇವರು ನಿನ್ನನ್ನು The ಕರೆದವನು. one who called you, ಯಾರು ನಿನ್ನನ್ನು ಕರೆದವರು He will never leave you. ಆತನು ನಿನ್ನನ್ನು ಬಿಡುವನಲ್ಲ. Your organization didn't call you. ನಿನ್ನ ಒಂದು ಸಂಸ್ಥೆಯು ನಿನ್ನನ್ನು ಕರೆದಿಲ್ಲ. Organization may open and end one day. ಆ ಒಂದು ಸಂಸ್ಥೆಯು ಒಂದು ದಿನದಲ್ಲಿ ಪ್ರಾರಂಭವಾಗಿ ಒಂದು ದಿನದಲ್ಲಿ ಅಂತ್ಯಗೊಳ್ಳುವುದು. But He did not call you. ಅವರು ನಿನ್ನನ್ನು ಕರೆದಿಲ್ಲ. God called you. ದೇವರು ನಿನ್ನನ್ನು ಕರೆದವನು. Lift up your eyes. ನಿನ್ನ ಕಣ್ಣುಗಳನ್ನು ಎತ್ತಿ ನೋಡು. Where the help comes from. ನಿನಗೆ ಸಹಾಯ ಎಲ್ಲಿಂದ ಬರುತ್ತದೆ? And He will provide you everything. ಆತನು ನಿನಗೆ ಎಲ್ಲವನ್ನು ಒದಗಿಸುವವನಾಗಿದ್ದಾನೆ. Hallelujah. ಹಲ್ಲೆಲೂಯಾ. 3 things, my pastor. 3 ಕಾರ್ಯಗಳು ನನ್ನ ಬೋಧಕರೇ. You will be successful. ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿಗಳಾಗಬಹುದು. Hold on. ಅದನ್ನು ಹಿಡಿದುಕೊಳ್ಳಿರಿ. Hold on to your passion. ನಿನ್ನ ಒಂದು ಅಭ್ಯಾಸವನ್ನು ಹಿಡಿದುಕೊಳ್ಳಿರಿ. Hold on to your vision. ನಿನ್ನ ದರ್ಶನವನ್ನು ಹಿಡಿದುಕೊಳ್ಳಿರಿ. Hold on to your hard work. ನಿನ್ನ ಒಂದು ಕಠಿಣವಾದ ಕೆಲಸವನ್ನು ಹಿಡಿದುಕೊಳ್ಳಿರಿ. Always remember this one line. ಈ ಒಂದು ಸಾಲನ್ನು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿರಿ. I'm going to finish after saying this word. ನಾನು ಈ ವಾಕ್ಯವನ್ನು ಹೇಳಿ ಅಂತ್ಯಗೊಳಿಸುತ್ತೇನೆ. Listen carefully. ಜಾಗರೂಕತೆಯಿಂದ ಕೇಳಿ. God is not withholding something from you. ದೇವರು ಏನೋ ನಿನ್ನಿಂದ ಎದುರು ನೋಡಲು ನಿನ್ನನ್ನು ಹಿಡಿದುಕೊಂಡಿಲ್ಲ. God is not withholding something from you. ದೇವರು ನಿನ್ನಿಂದ ಏನೋ ಒಂದು ಪಡೆಯಬೇಕೆಂಬುದಾಗಿ ಹಿಡಿದುಕೊಂಡಿಲ್ಲ. God is not withholding your blessings. ದೇವರು ನಿನ್ನ ಆಶೀರ್ವಾದವನ್ನು ಹಿಡಿದುಕೊಂಡಿಲ್ಲ. God is not withholding your souls. ದೇವರು ನಿನ್ನ ಆತ್ಮಗಳನ್ನು ಹಿಡಿದುಕೊಂಡಿಲ್ಲ. God is not withholding your church. ದೇವರು ನಿನ್ನ ಸಭೆಯನ್ನು ಹಿಡಿದುಕೊಂಡಿಲ್ಲ. God is not withholding your building. ದೇವರು ನಿನ್ನ ಕಟ್ಟಡವನ್ನು ಹಿಡಿದುಕೊಂಡಿಲ್ಲ. God is not withholding your children's blessing. ದೇವರು ನಿನ್ನ ಮಕ್ಕಳ ಆಶೀರ್ವಾದವನ್ನು ಹಿಡಿದುಕೊಂಡಿಲ್ಲ. God is not withholding your growth. ದೇವರು ನಿನ್ನ ಬೆಳವಣಿಗೆಯನ್ನು ಹಿಡಿದುಕೊಂಡಿಲ್ಲ. Pastor, then what is He doing? ಬೋಧಕರೇ, ಮತ್ತೆ ದೇವರು ಇನ್ನೇನು ಮಾಡುತ್ತಿದ್ದಾನೆ? He is preparing something in you. ಆತನು ನಿನ್ನಲ್ಲಿ ಏನೋ ಒಂದನ್ನು ತಯಾರಿಸುತ್ತಿದ್ದಾನೆ. Wait. ಕಾಯಿರಿ. He is preparing something in you. ನಿನ್ನಲ್ಲಿ ಆತನು ಏನೋ ಒಂದು ಸಿದ್ಧಪಡಿಸುತ್ತಿದ್ದಾನೆ. Every situation you are going through now, ಈಗ ಹೋಗುತ್ತಿರುವಂತಹ ಎಲ್ಲಾ ಸನ್ನಿವೇಶಗಳು He is preparing something in you. ನಿನ್ನಲ್ಲಿ ಏನೋ ಒಂದನ್ನು ಆತನು ಸಿದ್ಧಪಡಿಸುತ್ತಿದ್ದಾನೆ. Every situation Joseph went through, ಯೋಸೇಫನು ಹೋದಂತಹ ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ he was preparing something in him. ಅವನಲ್ಲಿಯೇ ಏನೋ ಒಂದು ಸಿದ್ಧಪಡಿಸಿಕೊಂಡಿದ್ದನು. God was preparing
ದೇವರು ಸಿದ್ಧಪಡಿಸುತ್ತಿದ್ದಾನೆ. God was testing. ದೇವರು ಅದನ್ನು ಪರೀಕ್ಷಿಸುತ್ತಿದ್ದಾನೆ. God was preparing. ದೇವರು ಸಿದ್ಧಪಡಿಸುತ್ತಾನೆ. God was testing. ದೇವರು ಪರೀಕ್ಷಿಸುತ್ತಿದ್ದನು. God is preparing you. ದೇವರು ನಿಮ್ಮನ್ನು ಸಿದ್ಧಪಡಿಸುತ್ತಿದ್ದಾನೆ. God is testing you. ದೇವರು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ. If you are faithful for the vision, ನೀವು ಆ ಒಂದು ದರ್ಶನಕ್ಕೋಸ್ಕರ ನಂಬಿಗಸ್ತಿಕೆ if you are ಉಳ್ಳವರಾಗಿದ್ದರೆ, faithful for the ministry, ನೀವು ಸೇವೆಗೆ ನಂಬಿಗಸ್ತಿಕೆ ಉಳ್ಳವರಾಗಿದ್ದರೆ, do not despise a small beginning that God has given in your life. ದೇವರು ನಿಮ್ಮ ಜೀವನದಲ್ಲಿ ಕೊಟ್ಟಂತಹ ಒಂದು ಅಲ್ಪದ ಪ್ರಾರಂಭವನ್ನು ನೀವು ತಿರಸ್ಕರಿಸಬೇಡಿ. Don't say I'm some village. ನೀವು ಅಯ್ಯೋ ನಾನು ಎಲ್ಲೋ ಒಂದು ಹಳ್ಳಿಯಲ್ಲಿದ್ದೇನೆ ಎಂಬುದಾಗಿ ಹೇಳಬೇಡಿ. Don't say I'm in remote place. ನಾನು ಎಲ್ಲೋ ಒಂದು ಮೂಲೆಯಲ್ಲಿದ್ದೇನೆ ಎಂಬುದಾಗಿ ಹೇಳಬೇಡಿ. My church is very small. ನನ್ನ ಸಭೆ ಬಹಳ ಚಿಕ್ಕದು. I have only 10 people. ನನಗೆ ಬರೀ 10 ಜನರು ಮಾತ್ರ ಇದ್ದಾರೆ. What can I do? ನಾನೇನು ಮಾಡಬಹುದು? I tell you, brother. ನಾನು ಹೇಳುತ್ತೇನೆ You ಸಹೋದರನೇ, can shake the world. ನೀನು ಲೋಕವನ್ನು ಅಲುಗಾಡಿಸಬಹುದು. If God is with you. ದೇವರು ನಿನ್ನೊಂದಿಗಿದ್ದರೆ, If you have the vision. ನಿನಗೆ ಒಂದು ದರ್ಶನವಿದ್ದರೆ, If you have the passion. ನಿನಗೆ ಆ ದರ್ಶನದಲ್ಲಿ ಅಭ್ಯಾಸವಿದ್ದರೆ, If you work hard. If you work hard. ನೀನು ಕಠಿಣವಾಗಿ ಕಷ್ಟಪಟ್ಟರೆ, You can shake the nations. ನೀನು ದೇಶಗಳನ್ನು ಅಲುಗಾಡಿಸಬಹುದು. When I started, ನಾನು ಪ್ರಾರಂಭಿಸಿದಾಗ I didn't have anything. ನನ್ನಲ್ಲಿ ಏನೂ ಇರಲಿಲ್ಲ. Amen. ಆಮೆನ್. But God has answered my prayer little bit. ಆದರೆ ದೇವರು ನನ್ನ ಪ್ರಾರ್ಥನೆಗೆ ಸ್ವಲ್ಪ ಉತ್ತರ I have ಕೊಟ್ಟನು. not finished yet. ನಾನು ಅದನ್ನು ಮುಕ್ತಾಯಗೊಳಿಸಲಿಲ್ಲ. I am yet running. ನಾನು ಇನ್ನೂ ಅದನ್ನು ಹಿಡಿದುಕೊಂಡು ಓಡುತ್ತಿದ್ದೇನೆ. I am still running. ನಾನು ಇನ್ನೂ ಓಡುತ್ತಿದ್ದೇನೆ. I am still running. ನಾನು ಇನ್ನೂ ಓಡುತ್ತಿದ್ದೇನೆ. Nobody can pull my mic away. ನನ್ನ ಒಂದು ಮೈಕ್ ಅನ್ನು ನನ್ನಿಂದ ಕಿತ್ತುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. I will keep shouting till I die. ನಾನು ಸಾಯುವವರೆಗೂ ನಾನು ಕೂಗುತ್ತಲೇ ಇರುತ್ತೇನೆ. What may come. ಏನೇ ಬಂದರು, What may not come. ಏನೇ ಬರಲಿಲ್ಲವಾದರೂ, I am going to preach my Jesus everywhere I go. ನಾನು ಹೋಗುವ ಸ್ಥಳದಲ್ಲೆಲ್ಲ ನನ್ನ ಯೇಸು ಕ್ರಿಸ್ತನ ಬಗ್ಗೆ ನಾನು ಸಾರುತ್ತಲೇ ಇರುತ್ತೇನೆ. That's my vision. ಅದೇ ನನ್ನ ದರ್ಶನವಾಗಿದೆ. That's my passion. ಅದೇ ನನ್ನ I ಅಭ್ಯಾಸವಾಗಿದೆ. am working hard for that. ನಾನು ದೇವರಿಗೋಸ್ಕರ ಆ ಕೆಲಸವನ್ನು ಮಾಡುತ್ತಿದ್ದೇನೆ. Don't have a compromising spirit. ಆ ಒಂದು ಆತ್ಮದಲ್ಲಿ ನೀವು ಬಿಟ್ಟುಕೊಡಬೇಡಿ. Don't have that compromising and timid spirit. ಆ ಒಂದು ಸೋಮಾರಿತನದ ಒಂದು ಆತ್ಮಕ್ಕೆ ನೀವು ಬಿಟ್ಟುಕೊಡಬೇಡಿ. Paul says to Timothy, do not have a timid spirit. ಪೌಲನು ತಿಮೋಥೆಯನಿಗೆ ಹೇಳುತ್ತಿದ್ದಾನೆ, ಆ ಒಂದು ನಿರ್ಲಕ್ಷ್ಯವಾದಂತ ಒಂದು ಆತ್ಮವು ನಿನ್ನಲ್ಲಿ ಬೇಡ. Let the fire burn inside of you. ನಿನ್ನಲ್ಲಿ ಬೆಂಕಿಯು ಹತ್ತಿ ಉರಿಯಲಿ. Let this month ಈ ಒಂದು ತಿಂಗಳು walk with fire. ಆ ಒಂದು ಬೆಂಕಿಯ ಒಂದು ಆತ್ಮದೊಂದಿಗೆ ನೀವು ನಡೆಯಿರಿ. Peter and John had nothing in their hand. ಆ ಪೇತ್ರನು ಅವನು ಆನಂದಿಸಿದನು, ಅವನ ಕೈಯಲ್ಲಿ ಏನು ಇರಲಿಲ್ಲ. But you know how he walked? ಆದರೆ ಆತನು ಯಾವ ರೀತಿಯಾಗಿ ನಡೆದನೆಂಬುದು ನಿಮಗೆ ಗೊತ್ತೇ? Fire. ಅವನು ಬೆಂಕಿಯೋಪಾದಿಯಲ್ಲಿ ನಡೆದನು. I don't have silver. ನನ್ನ ಬಳಿಯಲ್ಲಿ ಬೆಳ್ಳಿ ಇಲ್ಲ, I don't have gold. ನನ್ನ ಬಳಿಯಲ್ಲಿ ಚಿನ್ನವಿಲ್ಲ, But I have one thing. ಆದರೆ ನನ್ನ ಬಳಿಯಲ್ಲಿ ಒಂದುಂಟು. In Jesus' name. ಯೇಸು ಕ್ರಿಸ್ತನ ಹೆಸರುಂಟು. In Jesus' name. ಯೇಸು ಕ್ರಿಸ್ತನ ಹೆಸರುಂಟು. Rise up and walk. ಎದ್ದೇಳು, ನಡೆ. Pastor, ಬೋಧಕರೇ, you have a powerful name inside of you. ನಿನ್ನಲ್ಲಿ ಒಂದು ಅದ್ಭುತವಾದಂತ ಶಕ್ತಿಯುತವಾದಂತ ಹೆಸರನ್ನು ನೀನು ಇಟ್ಟಿದ್ದೀಯಾ ನಿನ್ನಲ್ಲಿದೆ. Jesus said, ಯೇಸು ಕ್ರಿಸ್ತನು ಹೇಳಿದನು, all authority has been given to me. ನನಗೆ ಎಲ್ಲಾ ಅಧಿಕಾರಗಳು ಕೊಡಲ್ಪಟ್ಟಿವೆ. And I give that authority to you. ಆ ಅಧಿಕಾರವನ್ನು ನಿನಗೆ ನಾನು ಕೊಡುತ್ತೇನೆ. Go and preach the gospel. ಹೋಗಿ ಸುವಾರ್ತೆಯನ್ನು ಸಾರು. Jesus did not send us just like that. ಯೇಸು ಕ್ರಿಸ್ತನು ಹಾಗೆ ಇದ್ದು ಬಿಡಲಿಲ್ಲ. Jesus did not send us just like that. ಯೇಸು ಕ್ರಿಸ್ತನು ನಮ್ಮನ್ನು ಹಾಗೆ ಇರುವಂತೆ ಆತನು ಹೇಳಲಿಲ್ಲ. He sent us with power. ಆತನು ನಮ್ಮನ್ನು ಶಕ್ತಿಯುತವಾಗಿ ಕಳುಹಿಸಿದ್ದಾನೆ. He sent us with his name. ಆತನು ತನ್ನ ಹೆಸರಿನೊಂದಿಗೆ ನಮ್ಮನ್ನು ಕಳುಹಿಸಿದ್ದಾನೆ. He sent us with the authority. ಆತನು ತನ್ನ ಒಂದು ಅಧಿಕಾರದೊಂದಿಗೆ ನಮ್ಮನ್ನು ಕಳುಹಿಸಿದ್ದಾನೆ. Go ಹೋಗಿ and preach the gospel. ಸುವಾರ್ತೆಯನ್ನು ಸಾರಿರಿ. This month ಈ ತಿಂಗಳು shall be a blessed month. ಈ ತಿಂಗಳು ಆಶೀರ್ವಾದದ ತಿಂಗಳಾಗಿರಲಿ. Do not despise the small things that you are handling now. ಈಗ ನೀವು ನಿಮ್ಮ ಕೈಯಲ್ಲಿರುವಂತ ಈ ಒಂದು ಅಲ್ಪ ಕಾರ್ಯವನ್ನು ತಿರಸ್ಕರಿಸಬೇಡಿ. Be faithful to what you are doing. ನೀವು ಏನು ಮಾಡುತ್ತಿದ್ದರೂ ಅದಕ್ಕೆ ನೀವು ನಂಬಿಗಸ್ತಿಕೆ ಉಳ್ಳವರಾಗಿರಿ. If you are an assistant pastor, ನೀವು ಒಬ್ಬ ಅಸಿಸ್ಟೆಂಟ್ ಬೋಧಕರಾಗಿದ್ದರೆ, if you are an associate pastor, ನೀವು ಒಬ್ಬ ಆತನೊಂದಿಗೆ ಕೆಲಸ ಮಾಡುವಂತ ಬೋಧಕರಾಗಿದ್ದರೆ, be faithful the responsibilities that is
bestowed on you. ನಿಮಗೆ ಕೊಟ್ಟಿರುವಂತ ಆ ಒಂದು ಉತ್ತಮವಾದಂತ ಕಾರ್ಯದಲ್ಲಿ ನೀವು ಅದು ಜಾಗರೂಕತೆ ಉಳ್ಳವರಾಗಿರಿ. Be faithful to your pastor. ನಿಮ್ಮ ಬೋಧಕರಿಗೆ ನಂಬಿಗಸ್ತಿಕೆ ಉಳ್ಳವರಾಗಿರಿ. Worship team. ನೀವು ಆ ಒಂದು ಆರಾಧಿಸುವಂತ ಟೀಮ್ ಆಗಿದ್ದರೆ Be faithful for what you are doing. ನೀವು ಏನು ಮಾಡುತ್ತಿದ್ದೀರೋ ಅದಕ್ಕೆ ನಂಬಿಗಸ್ತಿಕೆ ಉಳ್ಳವರಾಗಿರಿ. Prayer team. ನೀನು ಒಂದು ಪ್ರಾರ್ಥಿಸುವಂತ ಗುಂಪಾಗಿದ್ದರೆ Be faithful for your responsibilities. ನಿನಗೆ ಕೊಟ್ಟಿರುವಂತ ಜವಾಬ್ದಾರಿಕೆಯಲ್ಲಿ ನೀನು ಅದರಲ್ಲಿ ಆಸಕ್ತಿ ಉಳ್ಳವನಾಗಿರು. Whatever small things that you are doing, if you are cleaning the church, be faithful in that. ನೀನು ಸಭೆಯನ್ನು ಶುದ್ಧಿಪಡಿಸುವವನಾಗಿದ್ದರೆ ನೀನು ಅದರಲ್ಲಿ ನಂಬಿಗಸ್ತಿಕೆ ಉಳ್ಳವನಾಗಿರು. Whatever work you are doing, my brother. ನನ್ನ ಸಹೋದರನೇ, ನೀನು ಏನೇ ಕೆಲಸ ಮಾಡಿದರು, Whatever work you are doing, my sister. ನನ್ನ ಸಹೋದರಿಯೇ, ನೀನು ಏನೇ ಕೆಲಸವನ್ನು ಮಾಡಿದರು, Don't worry about what people are talking about you. ಜನರು ಏನು ನಿಮ್ಮ ಬಗ್ಗೆ ಮಾತನಾಡುತ್ತಾರೋ ಅದರ ಬಗ್ಗೆ ಚಿಂತಿಸಬೇಡಿ. Be faithful ನಂಬಿಗಸ್ತಿಕೆ ಉಳ್ಳವರಾಗಿರಿ. for what you are doing. ನೀವು ಏನು ಮಾಡುತ್ತೀರೋ ಅದಕ್ಕೆ Do not despise the small beginning. ಆ ಒಂದು ಅಲ್ಪವಾದಂತ ಪ್ರಾರಂಭವನ್ನು ನೀವು ತಿರಸ್ಕರಿಸಬೇಡಿ. I have lot of testimonies to share. ನಾನು ಹೇಳಬೇಕಾದ್ರೆ ಅನೇಕ ಸಾಕ್ಷಿಗಳುಂಟು, But no time now. ಆದ್ರೆ ಸಮಯ ಈಗಿಲ್ಲ. I am going to finish with this. ಇದರೊಂದಿಗೆ ನಾನು ಅಂತ್ಯಗೊಳಿಸುತ್ತೇನೆ. Three things, remember, pastors. ಬೋಧಕರೇ, 3 ಕಾರ್ಯಗಳನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಿ. Have the vision. ದರ್ಶನವನ್ನು ಹೊಂದಿಕೊಳ್ಳಿರಿ. Have the passion. ಅದನ್ನು ಅಭ್ಯಾಸಿಸಿರಿ. Work hard for that. ಅದಕ್ಕೋಸ್ಕರ ಕಠಿಣವಾಗಿ ನೀವು ಕೆಲಸ ಮಾಡಿ. God will give you the success. ದೇವರು ನಿಮಗೆ ಯಶಸ್ವಿಯನ್ನು ಕೊಡುವವನಾಗಿದ್ದಾನೆ. Let's close our eyes. ನಾವು ಕಣ್ಣುಗಳನ್ನು ಮುಚ್ಚೋಣ. And look into God. ದೇವರನ್ನು ವೀಕ್ಷಿಸಿ ನೋಡೋಣ. Hallelujah. Hallelujah. You may be far away from me. Hallelujah. You may be far away from me. ನೀವು ನನಗಿಂತ ದೂರವಾಗಿರಬಹುದು. You are in different parts of Karnataka. ಕರ್ನಾಟಕದಲ್ಲಿ ನೀವು ವಿವಿಧ ಭಾಗಗಳಲ್ಲಿ ಇರಬಹುದು. You are in different districts of Karnataka. ಒಂದು ವೇಳೆ ನೀವು ವಿವಿಧ ಜಿಲ್ಲೆಗಳಲ್ಲಿ ಇರಬಹುದು ಕರ್ನಾಟಕದಲ್ಲಿ. But God is next to you. ಆದರೆ ನಿಮ್ಮ ಪಕ್ಕದಲ್ಲಿ ದೇವರಿದ್ದಾನೆ. Holy Spirit is next to you. ಪರಿಶುದ್ಧಾತ್ಮನು ನಿಮ್ಮ ಪಕ್ಕದಲ್ಲಿದ್ದಾನೆ. They are ready to use you mightily. ಅವರು ನಿಮ್ಮನ್ನು ಅದ್ಭುತವಾಗಿ ಶಕ್ತಿಯುತವಾಗಿ ಉಪಯೋಗಿಸಿಕೊಳ್ಳಲು ಸಿದ್ಧರಾಗಿದ್ದಾರೆ. Just say one thing. ಒಂದು ಕಾರ್ಯವನ್ನು ಮಾತ್ರ ಹೇಳಿ. God, ದೇವರೇ, I have to do my best. ನಾನು ಉತ್ತಮವಾದ ಕಾರ್ಯವನ್ನು ಮಾಡಲಿಕ್ಕಿದ್ದೇನೆ. God, ದೇವರೇ, I have to do my best. ನಾನು ಉತ್ತಮವಾದಂತ ಕಾರ್ಯವನ್ನು ಮಾಡಬೇಕು. God, ದೇವರೇ, I have to do it exceedingly well. ನಾನು ನನ್ನ ಜೀವನ ಶ್ರೇಷ್ಠವಾದಂತ ಒಳ್ಳೆ ಕಾರ್ಯವನ್ನು I ಮಾಡಬೇಕು. will not waste my time. ನನ್ನ ಸಮಯವನ್ನು ನಾನು ವ್ಯರ್ಥವಾಗಿ I ಕಳೆಯಬಾರದು. will not waste my time with unwanted things. ಬೇಡವಾದ ಕಾರ್ಯಗಳಿಗೆ ನನ್ನ ಸಮಯವನ್ನು ನಾನು ವ್ಯರ್ಥವಾಗಿ I ಕಳೆಯಬಾರದು. want to run with passion. ನಾನು ಅಭ್ಯಾಸದೊಂದಿಗೆ I ಓಡುವವನಾಗಿರಬೇಕು. want to work hard for your kingdom. ನಿಮ್ಮ ರಾಜ್ಯಕ್ಕೋಸ್ಕರ ನಾನು ಕಠಿಣವಾಗಿ ಕೆಲಸ ಮಾಡಬೇಕು. Anoint me. ನಾನು ಅಭಿಷೇಕಿಸಲ್ಪಟ್ಟವನಾಗಿ. Anoint me. ಈಗ ನನ್ನ ಅಭಿಷೇಕಿಸಿರಿ. Fill me with the Holy Spirit. ನಿಮ್ಮ ಪರಿಶುದ್ಧಾತ್ಮದಿಂದ ನನ್ನನ್ನು ತುಂಬಿಸಿರಿ. And use me for your glory. ನಿಮ್ಮ ಮಹಿಮೆಗೋಸ್ಕರ ನನ್ನನ್ನು ಉಪಯೋಗಿಸಿಕೊಳ್ಳಿ. Not like last month. ಕಳೆದ ತಿಂಗಳಿನ ಹಾಗೆ ಅಲ್ಲ. This month. ಈ ತಿಂಗಳಿನಲ್ಲಿ More powerful. ಇನ್ನು ಅಧಿಕ ಶಕ್ತಿಯೊಂದಿಗೆ. More powerful. ಇನ್ನು ಅಧಿಕ ಶಕ್ತಿಯೊಂದಿಗೆ. Preaching gospel to more people. ಅನೇಕರಿಗೆ ನಾನು ಸುವಾರ್ತೆಯನ್ನು ಸಾರುವುದರಿಂದ. Harvesting more people. ಅನೇಕ ಆತ್ಮಗಳನ್ನು ನಾನು ದೇವರ ರಾಜ್ಯಕ್ಕಾಗಿ ಸಿದ್ಧಪಡಿಸುವುದರಿಂದ. Serving people more. ಇನ್ನು ಅನೇಕ ಆತ್ಮಗಳಿಗೆ ನಾನು ಸೇವೆ ಮಾಡುವುದಕ್ಕಾಗಿ. This month. ಈ ತಿಂಗಳು I have to do my business exceedingly well. ಈ ತಿಂಗಳಿನಲ್ಲಿ ನನ್ನ ವ್ಯಾಪಾರವನ್ನು ನಾನು ಶ್ರೇಷ್ಠ ವಿಧವಾದ ಉತ್ತಮ ರೀತಿಯಲ್ಲಿ ಮಾಡಬೇಕು. I have to work exceedingly well. ನಾನು ಈ ದಿನದ ಈ ಒಂದು ತಿಂಗಳಿನಲ್ಲಿ ನನ್ನ ಕೆಲಸವನ್ನು ನಾನು ಶ್ರೇಷ್ಠವಾದ ರೀತಿಯಲ್ಲಿ ಉತ್ತಮವಾದ ರೀತಿಯಲ್ಲಿ I need to ಮಾಡಬೇಕು. get promoted in the workplace. ನನ್ನ ಕೆಲಸದಲ್ಲಿ ನಾನು ಉನ್ನತ ಸ್ಥಿತಿಯನ್ನು ಹೊಂದಿಕೊಳ್ಳಬೇಕು. I should be topper in my college. ನನ್ನ ಕಾಲೇಜಿನಲ್ಲಿ ನಾನೇ ಅದರಲ್ಲಿ ಟಾಪರ್ ಆಗಿರಬೇಕು. I should be topper in my school. ನನ್ನ ಸ್ಕೂಲ್ ಶಾಲೆಗಳಲ್ಲಿ ನಾನೇ ಒಂದು ಮೊದಲನೆಯವನಾಗಿರಬೇಕು. I should be perfectly healthy. ನಾನು ಪರಿಪೂರ್ಣವಾದಂತ ಆರೋಗ್ಯವನ್ನು I should ಹೊಂದಿದವನಾಗಿರಬೇಕು. be fit. ನಾನು ಪರಿಪೂರ್ಣವಾದಂತ ಸರಿಯಾದಂತ Help me, ದೃಢವಾದಂತ Help ವ್ಯಕ್ತಿಯಾಗಿರಬೇಕು. me, Holy Spirit. ಪರಿಶುದ್ಧಾತ್ಮನೇ ನನಗೆ Help ಸಹಾಯ me, ಮಾಡಿ. Holy Spirit. ಪರಿಶುದ್ಧಾತ್ಮನೇ ಸಹಾಯ Touch ಮಾಡಿ. every pastors. ಎಲ್ಲ ಬೋಧಕರನ್ನು ಮುಟ್ಟಿ. Oh, touch everybody who's listening to me today. ಈ ದಿನದಲ್ಲಿ ನನ್ನ ವಾಕ್ಯವನ್ನು ಕೇಳುತ್ತಿರುವಂತ ಎಲ್ಲರನ್ನು ನೀವು ಮುಟ್ಟಿ. Every house this voice is heard. ಈ ಶಬ್ದವನ್ನು ಕೇಳುತ್ತಿರುವಂತ ಪ್ರತಿಯೊಂದು ಮನೆಯಲ್ಲಿಯೂ Touch them, Lord. ಅವರನ್ನು ಮುಟ್ಟಿ ಕರ್ತನೆ. Touch the family. ಅವರ ಒಂದು ಕುಟುಂಬವನ್ನು ಮುಟ್ಟಿ. Touch the ministry. ಅವರ ಸೇವೆಯನ್ನು ಮುಟ್ಟಿ. Let the power be released in every house. ಈ ಒಂದು ಶಕ್ತಿಯು ಆ ಒಂದು ಕುಟುಂಬಗಳನ್ನು ಅದು
God use that house. ಆ ಒಂದು ಕುಟುಂಬಗಳನ್ನು ನೀವು ಉಪಯೋಗಿಸಿಕೊಳ್ಳಿರಿ. God use all the pastors mightily this month. ಈ ತಿಂಗಳಿನಲ್ಲಿ ಎಲ್ಲಾ ಬೋಧಕರನ್ನು ಶಕ್ತಿಯುತವಾಗಿ ಉಪಯೋಗಿಸಿಕೊಳ್ಳಿರಿ. Raise them up for your glory. ನಿಮ್ಮ ಮಹಿಮೆಗೋಸ್ಕರ ಅವರನ್ನು ಎಬ್ಬಿಸಿರಿ. Let their ministry multiply. ಅವರ ಒಂದು ಸೇವೆಯು ಇನ್ನೂ ಅನೇಕ ಪಟ್ಟು ಹೆಚ್ಚಳವಾಗಲಿ. Let the ministry multiply. ಅವರ ಸೇವೆ ಇನ್ನೂ ಅನೇಕ ಪಟ್ಟು ಹೆಚ್ಚಳವಾಗಲಿ. In Jesus' name I pray. ಯೇಸುವಿನ ಹೆಸರಿನಲ್ಲಿ ನಾನು In ಪ್ರಾರ್ಥಿಸುತ್ತೇನೆ. Jesus' name I pray. ಯೇಸುವಿನ ಹೆಸರಿನಲ್ಲಿ ನಾನು I ಪ್ರಾರ್ಥಿಸುತ್ತೇನೆ. bless everybody. ನಾನೆಲ್ಲರನ್ನು ಆಶೀರ್ವದಿಸುತ್ತೇನೆ. In the mighty name of Jesus. ಶಕ್ತಿಯುತವಾದಂತ ಯೇಸುವಿನ ಹೆಸರಿನಲ್ಲಿ Everybody said with faith. ಎಲ್ಲರೂ ನಂಬಿಕೆಯಿಂದ ಹೇಳಿ Amen. 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 Give all the glory to God. ಎಲ್ಲಾ ಮಹಿಮೆಯು ದೇವರಿಗೆ ಸಲ್ಲಿಸಲಿ. Hallelujah. ಹಲ್ಲೆಲೂಯಾ. God bless you everyone. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. Have a blessed and wonderful month. ಈ ಒಂದು ತಿಂಗಳು ಆಶೀರ್ವಾದವಾದ ಅದ್ಭುತವಾದಂತಹ ತಿಂಗಳು ನಿಮ್ಮದಾಗಿರಲಿ. Amen. ಆಮೆನ್. Have a good month. God ಒಳ್ಳೆಯ bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಒಳ್ಳೆಯ ತಿಂಗಳಾಗಿರಲಿ.